ಪುರವೀಡ ಕ್ರಿಯೇಟಿವ್ಸ್ ಚಾನಲ್ನ ವೀಕ್ಷಕರೆಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು. ಇವತ್ತಿನ ಕಾರ್ಯಕ್ರಮ ಸಾಮಾಜಿಕ ಜಾಗೃತಿಯನ್ನು ಮೂಡಿಸುವಂಥದ್ದಾಗಿದೆ. ನಾವು ಪೋಷಕರಾಗಿ ಜವಾಬ್ದಾರಿಯಿಂದ ನಮ್ಮ ಮಕ್ಕಳಿಗೆ ನೀಡಬಹುದಾದಂತಹ ಆರೋಗ್ಯ, ಮಾನಸಿಕ ಆರೋಗ್ಯ, ಒಳ್ಳೆಯ ಉತ್ತಮವಾದ ಸಮಾಜ, ಇದೆಲ್ಲದರ ಬಗ್ಗೆ ನಮಗೆ ಹೆಚ್ಚಿನ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಇವತ್ತು ಮಕ್ಕಳ ತಜ್ಞರಾದಂತಹ ಡಾಕ್ಟರ್ ದೀಪಾ ಪಡುವರಿ ಅವರು. ಇವರು ಪ್ರತಿಷ್ಠಿತ ಮೈಸೂರು ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯಕೀಯ ವ್ಯಾಸಂಗವನ್ನು ಮಾಡಿದ ನಂತರ ಅಖಿಲ ಭಾರತ PG ಕಾನ್ಪುರ್ನಲ್ಲಿ ಮುಗಿಸಿ ಆರ್ಮಿ ಹಾಸ್ಪಿಟಲ್ R&R ಅಲ್ಲಿಯೂ ಸಹ ಕಾರ್ಯವನ್ನು ಸಲ್ಲಿಸಿ ಈಗ ಕಳೆದ 15 ವರ್ಷಗಳಿಂದ ಬೆಂಗಳೂರು ದಕ್ಷಿಣ ವಲಯದಲ್ಲಿ ಮಕ್ಕಳ ತಜ್ಞರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಜೊತೆ ಭೇಟಿ ಮಾಡಿ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಬನ್ನಿ ವೀಕ್ಷಕರೇ. ದೀಪಾ ಅವರೇ ನಮಸ್ಕಾರ. ನಮಸ್ತೆ ಯಮುನಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೋಡಿ, ಡಾಕ್ಟರ್ಗೆ ಅಪರೂಪ ಅಲ್ಲ ಕೇಳೋದು ಯಾರಾದರೂ ಹೇಗಿದ್ದೀರಾ ಅಂತ. ನಾವು ಮನುಷ್ಯರೇ ಅಲ್ವಾ ಯಮುನಾ? ಖಂಡಿತ, ಹೌದು. ಅದಕ್ಕೆ ನೋಡಿ ಕೇಳಿದೆ, ಯಾಕಂದ್ರೆ ಏನಾದರೂ ಪ್ರಾಬ್ಲಮ್ ಇದ್ದಾಗ ನಿಮ್ಮ ಹತ್ರ ಬರ್ತೀವಿ. ಖಂಡಿತ. ಸೊ ತುಂಬ ಥ್ಯಾಂಕ್ಸ್. ಇವತ್ತು ಎಷ್ಟು ಬ್ಯುಸಿ ಇದ್ರೂ ಕೂಡ ನೀವು ನಮಗೋಸ್ಕರ ಸಮಯ ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಸ್. ಐ ಥಿಂಕ್ ನಾನು ಯಾವಾಗಲೂ ಹೇಳ್ತೀನಿ, ಯಾವುದೇ ಒಂದು ಕಾನ್ವರ್ಸೇಷನ್ ಇಂದ 100 ಜನ ಕೇಳಿಸ್ಕೊಂಡಲ್ಲಿ ಅದ್ರಲ್ಲಿ ಒಬ್ರಿಗೆ ಏನಾದರೂ ಯೂಸ್ ಆದರೂ ಸಹ ಐ ಥಿಂಕ್ ಅದು ವರ್ತ್ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಎನಿ ಟೈಮ್, ಇನ್ಫ್ಯಾಕ್ಟ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಟು ಹ್ಯಾವ್ ಕಾಲ್ಡ್ ಮೀ ಹಿಯರ್. ಥ್ಯಾಂಕ್ ಯು ಸೋ ಮಚ್. ನಮಗೆ ನಿಮ್ಮ ಹತ್ರ ಕೇಳೋದಕ್ಕೆ ಸಾಕಷ್ಟು ಪ್ರಶ್ನೆಗಳಿದೆ. ಯಾಕಂತಂದರೆ ನಮ್ಮ ಪ್ರಪಂಚನೇ ನಮ್ಮ ಮಕ್ಕಳು. ಹಾಗಾಗಿ ಮಕ್ಕಳ ತಜ್ಞರು ಅಂತ ಅಂದರೆ ನಮಗೆ ದೇವರು ಇದ್ದಾಗೆ. ಸಿಕ್ಕಾಬಟ್ಟೆ ನಮ್ಮ ವೀಕ್ಷಕರಿಗೂ ಕೂಡ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ವಿಚಾರಗಳಿದೆ. ಅದಕ್ಕೆ ಬರೋದಕ್ಕಿಂತ ಮುಂಚೆ ನಾನು ಕೇಳಬೇಕಾಗಿರೋದು ನಿಮ್ಮ ಹತ್ರ, ನೀವು ಮೊದಲಿಗೆ ಡಾಕ್ಟರ್ ಆಗಬೇಕು ಅಥವಾ ಪೀಡಿಯಾಟ್ರಿಷನ್ನೇ ಆಗಬೇಕು ಅನ್ನೋ ಒಂದು ಆಸೆ ಯಾವಾಗ ಬಂತು ನಿಮಗೆ? ಓಕೆ, ನಿಮ್ಗೊಂದು ಸೀಕ್ರೆಟ್ ಹೇಳ್ತೀನಿ. ನನಗೆ ಡಾಕ್ಟರ್ ಆಗಬೇಕಂತ ಇಷ್ಟನೇ ಇರಲಿಲ್ಲ ಆ್ಯಕ್ಚುಲಿ. ನನಗೆ ಐ ಥಿಂಕ್ ಮೊದಲಿಂದಾನು ಒಂದು ಮ್ಯಾಥ್ಸ್ ಅಂದರೆ ತುಂಬ ಪ್ರೀತಿ. ಮ್ಯಾಥ್ಸ್ ಅಂದರೆ ಪ್ರಾಣ. ನಂದೆಲ್ಲ ಮ್ಯಾಥ್ಸ್ ಪುಸ್ತಕದ ಮೇಲ್ಗಡೆ ಐ ಲವ್ ಮ್ಯಾಥ್ಸ್ ಅಂತ ಬರಿತಾ ಇದ್ದೆ. ಅಷ್ಟೊಂದು ಇಷ್ಟ ಆಯಿತು. ಬಟ್ ನಿಮ್ಗೆ ಗೊತ್ತಲ್ಲ, 90s ಯಾವ ಮಕ್ಕಳು ಓದೋದಕ್ಕೆ ಸ್ವಲ್ಪ ಚೆನ್ನಾಗಿರ್ತಾರೋ ಅವ್ರ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ ಅಂದರೆ ಅವ್ರು ಮೆಡಿಸಿನ್ನೇ ಮಾಡ್ತಾರೆ ಅಂತ ಅಂದ್ಬಿಟ್ಟು. ನಿಜ. ಸೊ ಇವಾಗಿನ ಥರ ಬ್ರೈನ್ ಇದ್ದಿದ್ರೆ ನಾನು ಮೋಸ್ಟ್ಲಿ ಬಯಾಲಜಿಯಲ್ಲಿ CET ಕಮ್ಮಿ ಮಾರ್ಕ್ ಪರ್ಪಸ್ಫುಲಿ ಕಮ್ಮಿ ತೊಗೊಂಡು ಹೋಗ್ತಾ ಇದ್ದೆ ಇಂಜಿನಿಯರಿಂಗ್ ಕಡೆಗೆ. ಬಟ್ ಆವಾಗ ತಂದೆ ತಾಯಿದೇ ಜಾಸ್ತಿ ಕೇಳ್ತಾ ಇದ್ವು, ಅದಕ್ಕೋಸ್ಕರ ಜಸ್ಟ್ ಓಕೆ ಅಂತ ಅಂದ್ಬಿಟ್ಟು ಮೆಡಿಸಿನ್ ತೊಗೊಂಡಿದ್ದು. ಬಟ್ ಒಂದು 6 ತಿಂಗಳು ಸ್ವಲ್ಪ ಇಷ್ಟ ಇಲ್ಲದೆ ಇರೋ ಸಬ್ಜೆಕ್ಟ್ ತೊಗೊಂಡಿದ್ರಿಂದ ಕಷ್ಟಪಟ್ಟೆ. ಬಟ್ ಅದಾದಮೇಲೆ ಒಂದ್ಸರಿ ಫ್ರೆಂಡ್ಸ್ ಆದಮೇಲೆ ಎಲ್ಲ ಆದ ನಂತರ ಐ ಸ್ಟಾರ್ಟೆಡ್ ಲವಿಂಗ್ ದ ಸಬ್ಜೆಕ್ಟ್. ಮತ್ತು ನನಗೆ ತುಂಬ ಇಷ್ಟ ಆಯಿತು. ನಾನು ಅಂದ್ಕೊಂಡೆ, ಅಯ್ಯೋ ಇದು ಮಾಡಿರಲಿಲ್ಲ ಅಂದರೆ ಇಷ್ಟೆಲ್ಲ ಮಿಸ್ ಮಾಡ್ತಾ ಇದ್ದೆ. ಖಂಡಿತ. ಅಷ್ಟಿಲ್ದಲ್ಲೇ ನೀವು ರ್ಯಾಂಕ್ ಬರ್ತಾ ಇದ್ರಾ ಅಥವಾ ಅಖಿಲ ಭಾರತ ಎಂಟ್ರೆನ್ಸ್ ಎಕ್ಸಾಮ್ ತಗೊಂಡು ನೀವು ಕಾನ್ಪುರ್ಗೆ ಹೋಗಿ ಓದ್ತಾ ಇದ್ರಾ? ಅದು ಆಸಕ್ತಿ ಇಲ್ಲ ಅಂತ ಅಂದರೆ ಆಮೇಲೆ ಅದು ಆ ಶಾರ್ಪ್ನೆಸ್ಸು ಇರಬೇಕು. ಹೌದು. ಸೊ ಹಾಗಾಗಿ ನೀವು ಈ ಕ್ಷೇತ್ರದಲ್ಲಿ ತುಂಬಾ ಅಚೀವ್ ಮಾಡಿದ್ದೀರಾ. ಆಮೇಲೆ ನೀವು ಇಂಡಿಯನ್ ಆರ್ಮಿ ಹಾಸ್ಪಿಟಲಲ್ಲಿ ಕೂಡ ಕೆಲಸ ಮಾಡಿದ್ದೀರಾ. ಹೌದು. ಒಂದ್ಸರಿ ನಾನು ಮೆಡಿಸಿನ್ ತೊಗೊಂಡ್ಮೇಲೆ ಯಮ್ನ, ನನಗೆ ಮೆಡಿಸಿನಲ್ಲಿ ಪೀಡಿಯಾಟ್ರಿಕ್ಸೇ ಮಾಡಬೇಕು ಅನ್ನೋದ್ರಲ್ಲಿ ಏನೂ ಡೌಟ್ ಇರಲಿಲ್ಲ. ಅದು ಯಾವಾಗಂದರೆ ನಾನು ಫಸ್ಟ್ ಪೀಡಿಯಾಟ್ರಿಕ್ ಪೋಸ್ಟಿಂಗ್ ಶುರು ಮಾಡಿದವಾಗಲೇ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಇನ್ನೊಂದೇನೆಂದರೆ, ನಂಗೆ ಚಿಕ್ಕಂದಿನಿಂದನೂ ಮಕ್ಕಳು ಅಂದರೆ ತುಂಬ ಪ್ರೀತಿ. ಅದಂದರೆ ಆ ಮಕ್ಕಳು ಅಕ್ಕಪಕ್ಕ ನಾನೊಂದು ಐ ಥಿಂಕ್ ನನಗೆ ಯಾವಾಗ ಮಗುನ ಎತ್ಕೊಂಡು ಓಡಾಡೋಕ್ಕೆ ತಾಕತ್ತಿತ್ತು, ಒಂದು 6-7 ವರ್ಷದಲ್ಲಿ ತಂದೆ ತಾಯಿಯರು ಕೊಡ್ತಾರಲ್ಲ ಒಂದು 6-7 ವರ್ಷದ ಮಗು ಅಂದರೆ. ಸೊ ಆ ಥರ ಇರುವಾಗ ಮಕ್ಕಳನ್ನ ಕರ್ಕೊಂಡು ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಓಡಾಡ್ತಾ ಇದ್ದೆ. ಆವಾಗಲೇ ನಮ್ಮ ತಾಯಿ ನನ್ನ ನೋಡ್ಬಿಟ್ಟು ನಗ್ತಾ ಇದ್ರು. ಸೊ ಮೆಡಿಸಿನ್ ತೊಗೊಂಡ್ಮೇಲೆ ಸ್ಪೆಷಾಲಿಟಿ ಅಂದರೆ ಪೀಡಿಯಾಟ್ರಿಕ್ಸ್ ಮಾಡಬೇಕು ಅಂತಲೇ ಇಷ್ಟ ಆಯಿತು. ಆ್ಯಕ್ಚುಲಿ ಆಮೇಲೆ ಲೆಫ್ಟ್ ಹ್ಯಾಂಡರ್ ಸರ್ಜರಿ ಇನ್ನೊಂದು ನಂದು ಆಪ್ಷನ್ ಇತ್ತು. ಬಟ್ ಮೋಸ್ಟ್ ಆಫ್ ದ ಸರ್ಜಿಕಲ್ ಫೀಲ್ಡ್ಸಲ್ಲಿ ಲೆಫ್ಟ್ ಹ್ಯಾಂಡೆಡ್ ಅವ್ರಿಗೆ ತುಂಬ ಅನುಕೂಲ ಇರುತ್ತೆ. ಎಲ್ಲದು ರೈಟ್ ಹ್ಯಾಂಡೆಡ್ ಪರ್ಸನ್ನ ಮನಸ್ಸಲ್ಲಿ ಇಟ್ಕೊಂಡು, ಇನ್ಸ್ಟ್ರೂಮೆಂಟ್ಸ್ ಇರಲಿ, ಟೇಬಲ್ ಇರಲಿ, ಎಲ್ಲದೂ ರೈಟ್ ಹ್ಯಾಂಡೆಡ್ ಪರ್ಸನ್ನ ಇಟ್ಕೊಂಡು ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬೆಸ್ಟ್ ಆಪ್ಷನ್ ಅಂದರೆ ನನಗೆ ಇಷ್ಟನೂ ಇದ್ದಿದ್ದರಿಂದ ಪೀಡಿಯಾಟ್ರಿಕ್ಸೇ ತೊಗೋಬೇಕು ಅಂತ ಆಲೋಚನೆ ಮಾಡಿಕೊಂಡೆ. ಆ ಕ್ಷೇತ್ರದಲ್ಲಿ ಯಾಕೆಂತಂದರೆ ನಿಮ್ಮನ್ನು ಹತ್ತಿರದಿಂದ ನಿಮ್ಮ ವೃತ್ತಿಯಲ್ಲಿ ನಾನು ನೋಡಿದ್ದೀನಿ. ಆ ಕ್ಷೇತ್ರದಲ್ಲಿ ತುಂಬಾ ನಿಸ್ವಾರ್ಥರಾಗಿ ನೀವು ಸೇವೆ ಸಲ್ಲಿಸ್ತಾ ಇದ್ದೀರಾ. ಆಸಕ್ತಿ ಇಲ್ಲ ಅಂದರೆ ಅದು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ. ಆಮೇಲೆ ಈಗ ಸಾಕಷ್ಟು ವಿಚಾರಗಳು ಬದಲಾಗಿದೆ. ಈಗ ನಾವು ಬೆಳೆದು ಬಂದ ರೀತಿನಲ್ಲೂ ಇವಾಗಿನ ಜನ್ರೇಷನ್ಗೂ ತುಂಬ ಬದಲಾವಣೆಗಳಾಗಿದೆ. ನಿಮ್ಮ ವೃತ್ತಿ ಅಭ್ಯಾಸದಲ್ಲಿ ನಾವು ಬೆಳೆದಂಥ ಸಮಯಕ್ಕೂ ಈಗೂ ನೀವು ನೋಡ್ತಾ ಇರೋಂಥ ದೊಡ್ಡ ವ್ಯತ್ಯಾಸ ಯಾವುದು?
ಐ ಥಿಂಕ್ ಸೋಷಿಯಲ್ ಮೀಡಿಯಾದು ಇನ್ಫ್ಲುಯೆನ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಆವಾಗ ನಾಲೆಜ್ ಏನಿದ್ರು ಪುಸ್ತಕಗಳು ಅಥವಾ ದೊಡ್ಡವರಿಂದ ತಿಳಿಯುವಂಥದ್ದು ಅದಿತ್ತು. ಅದು ಲಿಮಿಟೆಡ್ ನಾಲೆಜ್ ಇತ್ತು. ಅಂದರೆ ಎಷ್ಟು ನೀವು ಕೆಲವರು ಓದದೇ ಇರೋರು ಅವ್ರಿಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ, ಅರ್ಥ ಆಯ್ತಲ್ಲ. ಎಲ್ಲರೂ ಓದೋ ಥರ ಇರಲಿಲ್ಲ, ಪುಸ್ತಕ ಓದೋರ ಥರ ಇರಲಿಲ್ಲ. ಇವಾಗ ಏನಂತಂದರೆ ಈ ಸೋಷಿಯಲ್ ಮೀಡಿಯಾ ಚಿಕ್ಕ ಚಿಕ್ಕ ಹಳ್ಳಿಗಳಿಂದ ಹಿಡಿದು ಎಲ್ಲರಿಗೂ ಅವೈಲಬಲ್ ಇದೆ. ಸೊ ಅದು ಮೆಡಿಕಲ್ ಫೀಲ್ಡಲ್ಲಿರಲಿ ಅಥವಾ ಬೇರೆ ಯಾವುದಾದ್ರೂ ಫೀಲ್ಡಲ್ಲಿರಲಿ, ಎಲ್ಲದರಲ್ಲೂ ಮೇನ್ ವ್ಯತ್ಯಾಸ ಬಂದಿರೋದು ಏಜ್ ಗ್ರೂಪ್ ಕೂಡ ಈಗ ಚಿಕ್ಕ ಚಿಕ್ಕ ಮಕ್ಕಳು 6 ವಯಸ್ಸಿನ ಮಕ್ಕಳು 7 ವಯಸ್ಸಿನ ಮಕ್ಕಳು ಏನಾದರೂ ಗೊತ್ತಾಗಿಲ್ಲ ಅಂದರೆ ಫಸ್ಟು ಹೋಗ್ಬಿಟ್ಟು ಹುಡುಕ್ತಾರೆ, ಗೂಗಲಲ್ಲಿ ಹುಡುಕ್ತಾರೆ. ಇನ್ಫ್ಯಾಕ್ಟ್ ನಾವು ನಮ್ಮದು ಕ್ಲಿನಿಕಲ್ಲಿ ಹಾಕ್ಕೊಂಡಿದ್ದೀವಿ ದೊಡ್ಡ ಬೋರ್ಡಲ್ಲಿ, ದ್ಯಾಟ್ ಇಫ್ ಯು ಥಿಂಕ್ the doctor knows better than Google, you tell Google, and if you think that Google knows better than doctor, please tell the doctor anta. So that is the major difference that has happened, I think. Nija. ಅದೇ ಥರ ಅಫ್ಕೋರ್ಸ್ ಇಫ್ ಯು ಸಿ ಲೈಕ್ ಮೆಡಿಕಲ್ ಫೀಲ್ಡಲ್ಲಿ ಅಂತ ನೀವು ಹೇಳಿದರೆ ತುಂಬ ಅಡ್ವಾನ್ಸಸ್ ಆಗಿದೆ. ಬೀಟ್ ಜೆನೆಟಿಕ್ಸ್, ಐ ವುಡ್ ಸೇ ಜೆನೆಟಿಕ್ಸ್ ಈಸ್ ಒನ್ ಆಫ್ ದ ಮೇನ್ ಥಿಂಗ್ ದಟ್ ಈಸ್ ಎಮರ್ಜಿಂಗ್. ಇನ್ನೂ ಜಾಸ್ತಿ ಕೆಲಸ ಆಗ್ತಾ ಇದೆ. ಆಲ್ರೆಡಿ ಆಗಿರೋದ್ರಿಂದನೂ ನಮಗೆ ತುಂಬ ಹೆಲ್ಪ್ಗಳು ಸಿಗ್ತಾ ಇದೆ. ಅದು ಡಯಾಗ್ನೋಸ್ ಮಾಡೋದ್ರಲ್ಲಿರಲಿ, ತುಂಬ ಥಿಂಗ್ಸಲ್ಲಿ ಕೌನ್ಸಿಲಿಂಗ್ ಮಾಡೋದಕ್ಕೆ ಎಲ್ಲದರಲ್ಲೂ ತುಂಬ ಅಡ್ವಾನ್ಸ್ಗಳಾಗ್ತಾ ಇದೆ. ಖಂಡಿತ. ಈಗ ಮಕ್ಕಳ ಬೆಳವಣಿಗೆಯಲ್ಲಿ ಮಗುವಿಂದ ಹಿಡಿದು ಒಂದು ದೊಡ್ಡವರವರೆಗೂ ಪೋಷಕರು ಯಾವುದ್ರ ಮೇಲೆ ಗಮನ ಕೊಡಬೇಕು? ಈಗ ಮಕ್ಕಳ ಮಾನಸಿಕ ಆರೋಗ್ಯ ಆಗಬಹುದು ಅಥವಾ ಅವ್ರ ಫಿಸಿಕಲ್ ಆರೋಗ್ಯದ ಮೇಲೂ ಗಮನ ಕೊಡಬೇಕಾದಂಥದ್ದು ಪೋಷಕರು ಯಾವ ಅಂಶಗಳು? ಸೊ ನೋಡಿ, ಫಸ್ಟ್ ಆಫ್ ಆಲ್ ಮೊದಲೆಲ್ಲ ಬೇಗ ಅಂದರೆ ಒಂದು 20-25 ವರ್ಷ ತಂದೆ ತಾಯಿಗೆ ಆಗುವಾಗ ಮಕ್ಕಳು ಹುಟ್ಟುತ್ತಾ ಇದ್ರು. ಇವಾಗ ಆ್ಯಕ್ಚುಲಿ ಹಂಗೆ ನೋಡೋಕ್ಕೆ ಹೋದರೆ ತಂದೆ ತಾಯಿಯರು ಜಾಸ್ತಿ ಪ್ರಿಪೇರ್ಡ್ ಆಗಿರ್ತಾರೆ. ಅಂದರೆ ಅವರು ಎಲ್ಲ ನಾಲೆಜ್ ಗೊತ್ತಿರ್ತದೆ, ದೊಡ್ಡವರಾಗಿರ್ತಾರೆ, ಸಾಕಷ್ಟು ವರ್ಲ್ಡ್ ನೋಡಿರ್ತಾರೆ. ಸೊ ಆಗ ಅವರು ತಯಾರಾಗಿ ಮಕ್ಕಳಿಗೆ ರೆಡಿ ಆಗಿರ್ತಾರೆ. ಇವಾಗ ಇನ್ಫ್ಯಾಕ್ಟ್ ಎಷ್ಟೋ ಜನ 30 ವರ್ಷದ ಕೆಳಗೆ ಮಕ್ಕಳಾಗೋದು ತುಂಬ ಕಮ್ಮಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವರು ಐ ಥಿಂಕ್ ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಈ ಮಗು ಅಂದರೆ ಮಗು ಹುಟ್ಟೋ ತನಕ ಮಾತ್ರ ಯೋಚಿಸ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ ಎಲ್ಲರೂ. ಅದಾದಮೇಲೆ ನಾವು ಹೇಳ್ತೀವಿ ಫಸ್ಟ್ 100 days ಆಫ್ ಲೈಫ್ ಅಂತ, ಅದು ಮೋಸ್ಟ್ ಇಂಪಾರ್ಟೆಂಟ್. ಏನು ನ್ಯೂಟ್ರಿಷನ್ ವೈಸ್ ಇರಲಿ ಅಥವಾ ಅದರದ್ದು ಬೆಳವಣಿಗೆಗೆ ಏನೇನೆಲ್ಲ ನಮ್ಮ ಕೈಲಿಂದ ಏನು ಮಾಡ್ಲಿಕ್ಕಾಗ್ತದೆ, ವಿಚ್ ಲೈಕ್ ಬೀಯಿಂಗ್ ಅ ಪೇರೆಂಟ್ ಇಸ್ ನಾಟ್ ಈಸಿ. ಸೊ ಎಲ್ಲರೂ ಅಂದ್ಕೊಳ್ತಾರೆ ಒಂದ್ಸರಿ ಮಗು ಹುಟ್ಟಿದ ಮೇಲೆ ಇನ್ನು ಜಾಸ್ತಿ ಕಷ್ಟ ಇಲ್ಲ ಅಂತ. ಬಟ್ ನಮಗೂ ಗೊತ್ತು, ನಿಮಗೂ ಗೊತ್ತು, ಪ್ರತಿ ಸ್ಟೇಜಲ್ಲೂ ಒಂದು ಹೊಸ ಚಾಲೆಂಜ್ ಸಿಗ್ತಾನೆ ಇರ್ತದೆ. ಸೊ ನಮ್ಗೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಜಾಸ್ತಿ. ನಾವು ಮೊದಲೇ ಆಂಟಿಸಿಪೇಟ್ ಮಾಡಬೇಕು. ಓಕೆ, ಇದು ನೆಕ್ಸ್ಟ್ ಬರುತ್ತೆ, ಆವಾಗ ನಾವು ತಯಾರಿ ಮಾಡಲಿಕ್ಕೆ ರೆಡಿ ಆಗ್ತದೆ. ಸೊ ಇನ್ನೊಂದಂತಂದರೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಬ್ರಿಂಗಿಂಗ್ ಅಪ್ ಅಲ್ಲಿ ಫಸ್ಟ್ 6 months ನ್ಯೂಟ್ರಿಷನ್, ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್. ಐ ವುಡ್ ಲೈಕ್ ಟು ಟೆಲ್ ಆಲ್ ದಿ ಎಲ್ಲ ವೀಕ್ಷಕರಿಗೆ ಹೇಳ್ತೀನಿ, ದಯವಿಟ್ಟು ಫಸ್ಟ್ 6 months ನಿಮ್ಮ ಗೊತ್ತಿರೋರಿಗಾಗಲಿ ನಿಮ್ಮ ಇದರಲ್ಲಿ ಎಲ್ಲರಿಗೂ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮೊದಲಿನ 6 ತಿಂಗಳು ಮಗುಗೆ ಬೇಕು. ಅದಿಲ್ಲ ಅಂದರೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್, ಇಮಿಡಿಯೇಟ್ ಕಾಂಪ್ಲಿಕೇಶನ್ಸು ಇದೆ, ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸು ಇದೆ. ಬ್ರೆಸ್ಟ್ ಫೀಡಿಂಗ್ ಈಸ್ ಒನ್ ಥಿಂಗ್ ವೇರ್ ಬೇರೆ ಏನು ಅದರಿಂದ ಏನು ಕೆಟ್ಟದಾಗುವ ಚಾನ್ಸಸ್ಸೇ ಇಲ್ಲ, ಎಲ್ಲ ಒಳ್ಳೆಯದು. ಫಸ್ಟ್ ಮಗು ಹುಟ್ಟಿದ ಕೂಡಲೇ ಅದು ಹೇಗೆ ಲಂಗ್ಸ್ ಓಪನ್ ಆಗಿ ಗಾಳಿ ಬರ್ತದೋ ಅದೇ ಥರ ತಾಯಿಯ ಮೊದಲಿನ ಹಾಲು ಹೊಟ್ಟೆ ಒಳಗಡೆ ಹೋದರೆ ಒಳ್ಳೆ ಬ್ಯಾಕ್ಟೀರಿಯಾ, ಅದು ಒಂದು ಪ್ರೊಟೆಕ್ಟಿವ್ ಲೇಯರ್ ಫಾರ್ಮ್ ಆಗ್ತದೆ. ದ್ಯಾಟ್ ಈಸ್ ದ ರೀಸನ್ ವೈ ವಿ ಸೇ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಾಯಿ ಹಾಲು ಕುಡಿಸ್ಬೇಕು. ಆ್ಯಂಡ್ ಫಸ್ಟ್ 6 ತಿಂಗಳು ಮಗುಗೆ ಇಂಟೆಸ್ಟೈನ್ಸ್, ನಮ್ಮ ಕರುಳು ರೆಡಿ ಇರೋದಿಲ್ಲ ಬೇರೆ ಊಟಗಳಿಗೆ. ಸೊ ತಾಯಿ ಹಾಲು ಅದಕ್ಕೋಸ್ಕರನೇ 6 ತಿಂಗಳು. ಅದು ತಾಯಿಗೂ ಒಳ್ಳೇದೇ. ಅದು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ತಾಯಿಗೆ ಲೈಫ್ ಸ್ಟೈಲ್ ಡಿಸೀಸಸ್ದು ಚಾನ್ಸಸ್ ಕಮ್ಮಿ, ಬ್ರೆಸ್ಟ್ ಕ್ಯಾನ್ಸರ್ ಚಾನ್ಸಸ್ ಕಮ್ಮಿ, ವೆಯ್ಟ್ ಕಮ್ಮಿ ಆಗುತ್ತೆ. ಇವಾಗ ಎಲ್ಲರೂ ಹೆದರ್ಕೊಳ್ಳೋದು ವೆಯ್ಟ್ ಜಾಸ್ತಿ ಆಗಿದೆ ಮಗು ಹುಟ್ಟಿದ ಮೇಲೆ ಅಂತ, ವೆಯ್ಟ್ ಕಮ್ಮಿ ಆಗ್ತದೆ. ಸೊ 6 months ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಇಸ್ ಒನ್ ಥಿಂಗ್. ಅದು ನಿಮ್ಮ ಪೋಷಕಾಂಶ ಇಟ್ಕೊಂಡು ಆಯಿತು. 6 ತಿಂಗಳಾದಮೇಲೆ ಅಷ್ಟೇ ಇಂಪಾರ್ಟೆಂಟ್ ಬೇರೆ ಊಟ ಶುರು ಮಾಡೋದು. ಬಾಕಿ ಥಿಂಗ್ಸ್ ನೋಡಿದ್ರೆ ಓಕೆ, ಫಸ್ಟ್ ಒಂದು 4 ವಾರ 5 ವಾರ ಮಗು ಚಿಕ್ಕದಿರುತ್ತೆ, ನಿಮ್ಗೆ ಅಷ್ಟೊಂದು ಏನು ಮಾಡಬೇಕಾಗಿ ಬರೋದಿಲ್ಲ, ಅದನ್ನು ಕ್ಲೆನ್ಲಿನೆಸ್ಸು, ಡೈಲಿ ಸ್ನಾನ ಅದು. ಆಮೇಲೆ ನೆಕ್ಸ್ಟ್ 2 years ಮಗುವಿನ ಮ್ಯಾಕ್ಸಿಮಮ್ ಬ್ರೈನ್ ಡೆವಲಪ್ಮೆಂಟ್ ಆಗೋದು ಫಸ್ಟ್ 2 years ಆಫ್ ಲೈಫ್. ಆಲ್ಮೋಸ್ಟ್ 95% ಬ್ರೈನಿನ ಡೆವಲಪ್ಮೆಂಟ್ ಆಗೋದು ಫಸ್ಟ್ 2 years ಆಫ್ ಮಗುದು ಲೈಫ್. ಸೊ ಆವಾಗ ನಾವು ಅದಕ್ಕೆ ಈ 5 ಸೆನ್ಸಸ್ 5 ಸೆನ್ಸಸ್ ಅಂತೀವಲ್ಲ ಅದರದ್ದು ಸ್ಟಿಮ್ಯುಲೇಷನ್ ಕೊಡಬೇಕು. ಅದ್ರ ಹತ್ರ ಮಾತಾಡೋದಿರಲಿ ಅಥವಾ ಆಟ ಆಡೋದಿರಲಿ, ಸೌಂಡ್ ಮಾಡೋದು, ಟಚ್ ಮಾಡೋದು ಮಗುನ, ಸೊ ಅದೆಲ್ಲ ಸ್ಟಿಮ್ಯುಲೇಟ್ ಮಾಡಬೇಕು. ಸೊ ಅದರಿಂದ ಮಗುದು ಬೆಳವಣಿಗೆ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ರೀಚ್ ಆಗಲಿಕ್ಕೆ ಸಾಧ್ಯ ಇದೆ. ಸೊ
ಫಸ್ಟ್ 2 years ವಿದೌಟ್ ಮೇಕಿಂಗ್ ಎನಿ ಕಾಂಪ್ರಮೈಸ್ ಖಂಡಿತ ಈ ಮೊಬೈಲು ಅದು ಇದು ಇವಾಗೆಲ್ಲ 6 ತಿಂಗಳಿನ ಒಳಗಡೆನೆ ಮೊಬೈಲ್ ತೋರಿಸ್ತಾ ಇದ್ದಾರೆ. ಅದು ನೀವು ಹೊರಗಡೆ ಹೋದಾಗೆಲ್ಲ ನೋಡಿರ್ಬೋದು. ಹೌದೌದು, ಸುಮ್ಮನೆ ಇರ್ಲಿ ಅಂತ ಅದೇ ಮೇನು. ಮತ್ತೆ ಅದೇ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ನಮ್ದು ಕ್ಲಿನಿಕ್ ಅಲ್ಲಿ ಮಗುಗೆ ವ್ಯಾಕ್ಸಿನೇಷನ್ ಕರ್ಕೊಂಡು ಬರ್ತಾರೆ. ಹೌದು, ಇಂಜೆಕ್ಷನ್ ಕೊಡ್ತೀವಿ. ಹೌದು, ಸಹಜ ಅಲ್ವಾ, ಮಗು ಅಳುತ್ತೆ, ನೋವಾದ್ರೆ ಹೌದು ಅವ್ರಿಗೆ ಮಗು ಅಳ್ಬಾರ್ದು. ಸೊ ಅದಕ್ಕೆ ಟಿವಿ ಮೊಬೈಲ್ ತೋರಿಸೋದು ಇಮಿಡಿಯೇಟ್ ಆಗಿ ಅದೆಲ್ಲ ಮಾಡಕ್ ಟ್ರೈ ಮಾಡ್ತಾರೆ. ಅಳ್ಳಿ ತೊಂದರೆ ಇಲ್ಲ, ಮಗುಗೆ ಬ್ರೀಫ್ಲಿ ಒಂದು ಚಿಕ್ಕ ಇದಕ್ಕೆ ಒಂದು ನೋವು ಆದ್ರೂ ಏನು ತಪ್ಪಿಲ್ಲ, ಅನುಭವಿಸಿದ್ರು ಏನು ತಪ್ಪಿಲ್ಲ. ಹೌದು ಹೌದು ಹೌದು. ಸೊ ಅದು ಕರೆಕ್ಟಾಗಿ ಹೇಳಿದ್ರಿ. ಈಗ ಮೊಬೈಲ್ ಅಂತ ಹೇಳಿದ್ರಿ, ಅಲ್ಲಿಗೂ ಬರ್ತೀನಿ ನಾನು. ಸೊ 2 ವರ್ಷದವರೆಗೂ ತುಂಬಾ ಅವ್ರಿಗೆ ತುಂಬಾ ಗಮನ ಕೊಡಬೇಕು, ನ್ಯೂಟ್ರಿಷನಲಿ ಆ್ಯಂಡ್ ಡೆವಲಪ್ಮೆಂಟ್ಲಿ. ಇದೇ ಅಲ್ವಾ ಮೇನ್ ಇಂಪಾರ್ಟೆಂಟ್. ಮಗು ಹೆಲ್ದಿಯಾಗಿ, ಫಿಸಿಕಲ್ ಹೆಲ್ತ್ ಚೆನ್ನಾಗಿರ್ಬೇಕು, ಮೆಂಟಲ್ ಹೆಲ್ತ್ ಚೆನ್ನಾಗಿರ್ಬೇಕು ಅಷ್ಟೇ. ಈಗ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ನೀವು ನೋಡ್ತಾ ಇರುವಂತಹ ಮಕ್ಕಳ ಡಿಸೀಸ್ ಆಗ್ಬೋದು ಅಥವಾ ತೊಂದರೆಗಳಾಗ್ಬೋದು, ಏನೇನು ಇದೆ? ಅದೇ ಮೊದ್ಲಿಂದಗಿಂತ ತುಂಬಾ ಸ್ಪೆಕ್ಟ್ರಮ್ ಚೇಂಜ್ ಆಗಿದೆ. ನಾವು PG ಮಾಡ್ತಾ ಇರೋವಾಗೆಲ್ಲ ಮಾಲ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ, ಅಂದ್ರೆ ಪೋಷಕಾಂಶ ಕಮ್ಮಿ ಆಗುವಂತ ದೇಹದಲ್ಲಿ. ಅದಿವಾಗ ನಾವು ಅಷ್ಟೊಂದು ನೋಡ್ತಾ ಇಲ್ಲ. ಯಾಕಂತಂದ್ರೆ ಯಾರಿಗೂ ಅಷ್ಟೊಂದು ದುಡ್ಡಿನ ಬರ ಇಲ್ಲ. ಹಂಗೆ ನೋಡ್ಲಿಕ್ಕೆ ಹೋದ್ರೆ ಹೆಚ್ಚು ಕಮ್ಮಿ ಎಲ್ಲರೂ ಒಂದು ಬೇಸಿಕ್ ಬೇಕಾಗಿರುವಂಥದ್ದೆಲ್ಲ ಮಕ್ಕಳಿಗೆ ಒಂದು ಮಗು ಎಲ್ಲ ಕೊಡ್ತಾರೆ. ಆದ್ರೆ ಇವಾಗ ನಾವು ನೋಡ್ತಾ ಇರುವಂಥದ್ದು ಲೈಕ್ ಡಿವೈಡ್ ಮಾಡ್ಬೋದು, ಫಿಸಿಕಲ್ ಆ್ಯಂಡ್ ಸೈಕಲಾಜಿಕಲ್ ಅಂತ. ಸೊ ಫಿಸಿಕಲ್ ಅಲ್ಲಿ ನಾವು ನೋಡ್ತಾ ಇರೋದು ಅರ್ಲಿ ಏಜ್ ಇಂದಾನೆ ಡೆಫಿಷಿಯನ್ಸೀಸ್ ಆಫ್ ಮೈಕ್ರೋನ್ಯೂಟ್ರಿಯೆಂಟ್ಸ್, ಅಂದ್ರೆ ಚಿಕ್ಕ ಪೋಷಕಾಂಶಗಳು. ಈಗ ಐರನ್ ಇರಲಿ ಅಥವಾ ಜಿಂಕ್ ಇರಲಿ, ಆ ಥರದ್ದೆಲ್ಲ ಶಾರ್ಟೇಜ್ ಇರುತ್ತೆ. ಕ್ಯಾಲರೀಸ್ಗೆ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ತಿಂತಾರೆ, ಬಟ್ ದೋಸ್ ಆರ್ ಎಂಟಿ ಕ್ಯಾಲರೀಸ್. ಇವಾಗ ಪಾರ್ಲೇಜಿ ಕೊಡೋದು, ಮಗು 6 ತಿಂಗಳಾದ ಕೂಡಲೇ ಏನು ಊಟ ಕೊಡೋಕೆ ಶುರು ಮಾಡಿದ್ರೆ ಫಸ್ಟ್ ಅವ್ರು ಕೇಳೋದು ಬಿಸ್ಕೆಟ್ ಕೊಡ್ಬೋದಾ ಡಾಕ್ಟರ್ ಅಂತ. ಸೊ ಬಿಸ್ಕೆಟ್ ಏನು, ಮೈದಾ, ಶುಗರು, ಆಯಿಲ್ ಅಲ್ವಾ? ಸೊ ಅದ್ರಲ್ಲಿ ಏನು ಪೋಷಕಾಂಶ ಇಲ್ಲ. ಪ್ಲಸ್ ಮಕ್ಕಳಿಗೆ ನ್ಯಾಚುರಲಿ ಆಲ್ಸೋ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಫಿಸಿಯೋಲಾಜಿಕಲ್ ಅನಿಮಿಯಾ ಆಫ್ ಇನ್ಫೆನ್ಸಿ ಅಂತ. ಅಂದ್ರೆ ಮಗುವಿನ ರಕ್ತ ಕಣ ಸಡನ್ ಆಗಿ ಜಾಸ್ತಿ ಆಗ್ತದೆ ಗ್ರೋಯಿಂಗ್ ಮಕ್ಕಳಲ್ಲಿ. ಸೊ ಬಿಟ್ವೀನ್ 9 months and 1 year ಮಧ್ಯ ಐರನ್ ದೇಹದಲ್ಲಿ ಸ್ವಲ್ಪ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಸೊ ಆವಾಗ ಐರನ್ ರಿಚ್ ಫುಡ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ರಾಗಿ ಸರಿ ಅಥವಾ ಸೊಪ್ಪಿನ ತರಕಾರಿಗಳು, ಆ ಥರದ್ದೆಲ್ಲ ಕೊಡೋದು ತುಂಬಾ ಬೇಕಾಗ್ತದೆ. ಈಗ ನಮ್ಮ ಪೋಷಕರು, ನಮ್ಮ ಅಜ್ಜ ಅಜ್ಜಿಯಂದರು ಕೊಡ್ತಾ ಇದ್ದಂತ ಆ ರಾಗಿ ಸರಿ ಇವುಗಳೇ ಖಂಡಿತ ಒಳ್ಳೆ ಅಭ್ಯಾಸಗಳು. ಖಂಡಿತ. ಮತ್ತೆ ಹಳೆ ಕಾಲದಲ್ಲೆಲ್ಲ ಕಬ್ಬಿಣದ್ದು ಪಾತ್ರೆಗಳಲ್ಲಿ ಕುಕ್ ಮಾಡ್ತಾ ಇದ್ರು. ಅದೇನು ಜಾಸ್ತಿ ಕೊಡಲ್ಲ, ಬಟ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ. ಇವಾಗೆಲ್ಲ ನಾನ್ ಸ್ಟಿಕ್ ಇಲ್ಲ ಅಂದ್ರೆ ಸ್ಟೀಲ್ ಡಿಫ್ರೆಂಟ್ ಟೈಪ್ಸು, ಅದು ಒಂದಿದು. ಮತ್ತೆ ಈಗಿನ ಮಕ್ಕಳು ಬೇರೆ ತುಂಬಾ ಸೆಲೆಕ್ಟಿವ್ ಆಗಿ ಹೋಗಿದಾರಲ್ಲ, ಎಲ್ಲ ತಿನ್ನೋದು ಇಲ್ಲ ಮೊದ್ಲಿನ ಹಾಗೆ, ಯಾಕಂದ್ರೆ ಆಪ್ಷನ್ಸ್ ಇದೆ ಅವ್ರಿಗೆ. ನಿಜ, ನಾವು ಹೆದರ್ಕೊಂಡಾದ್ರು ತಿನ್ಬಿಡ್ತಾ ಇದ್ವಿ ಪೇರೆಂಟ್ಸ್ಗೆ. ಸೊ ಆಮೇಲೆ ಇವಾಗ ನೀವು ಮೊಬೈಲ್ ಬಗ್ಗೆ ಚೆನ್ನಾಗಿ ಮೆನ್ಷನ್ ಮಾಡಿದ್ರಿ. ಮಕ್ಳಿಗೆ ಒಂಚೂರು ನೋವಾದ ತಕ್ಷಣ ಮೊಬೈಲ್ ಕೊಡ್ತಾರೆ, ಆ ವಯಸ್ಸಿಂದನೇ ಅವ್ರಿಗೆ ಅಭ್ಯಾಸ ಆಗ್ಬಿಡುತ್ತೆ ಅಂತ. ಇದು ಮಕ್ಕಳ ನಿದ್ರೆಗೆ ಆಗಬಹುದು ಅಥವಾ ಒಂದು ವಿಚಾರಕ್ಕೆ ಫೋಕಸ್ ಮಾಡುವಂಥ ವಿಚಾರದಲ್ಲಿ ಎಷ್ಟು ದುಷ್ಪರಿಣಾಮ ಬೀಳಬಹುದು? ಸೊ ಡಿಫ್ರೆಂಟ್ ಏಜ್ ಗ್ರೂಪಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಇಫೆಕ್ಟ್ಸ್ ಆಗ್ತದೆ. ಸೊ ನಾನು ಮೊದಲೇ ನಿಮ್ಗೆ ಹೇಳಿದೆ, ಆ ಸ್ಟಿಮ್ಯುಲೇಷನ್ ಅಂತ ಇರಬೇಕು ಮಕ್ಕಳಿಗೆ ಅಂತ. ಅದು ನೀವು ಮಾತಾಡ್ಸೋದಿರ್ಬೋದು, ಡಿಫ್ರೆಂಟ್ ಥಿಂಗ್ಸ್ನ ಫೀಲ್ ಮಾಡಿಸೋದಿರ್ಬೋದು. ಸೊ ಮಕ್ಕಳೇನಂದ್ರೆ ನಮ್ಮನ್ನ ನೋಡಿ ಕಲಿತಾರೆ, ಗೊತ್ತಲ್ವಾ? ಸೊ ಅದಕ್ಕೆ ನಾವೇನು ಮಾಡ್ತೀವೋ ಅದನ್ನೇ ಅವರು ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಮೊಬೈಲಲ್ಲಿ ಏನು ನೋಡ್ತಾರೋ, ಟಿವಿಯಲ್ಲಿ ಏನು ನೋಡ್ತಾರೋ ಅದನ್ನ ಕಾಪಿ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಇನ್ನೊಂದಂದ್ರೆ ಅದು ಹೆಚ್ಚಾಗಿ ನಾವು ನೋಡೋದು ಈ ಲೆಸ್ ದೆನ್ 2 year old ಮಕ್ಕಳಲ್ಲಿ ಟಿವಿ ಅಥವಾ ಮೊಬೈಲ್ ಹಾಕ್ಬಿಟ್ಟು ರೈಮ್ಸ್ ಪ್ಲೇ ಮಾಡೋದು. ಸೊ ನಾವು ಈ ಕೋವಿಡ್ ಬಂತಲ್ಲ, ಅದಾದ ಕೂಡಲೇ ಆ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ಒಂದು 6 ತಿಂಗಳಿಂದ 2 ವರ್ಷ ಏಜ್ ಗ್ರೂಪಲ್ಲಿ ಇರೋ ಮಕ್ಕಳಲ್ಲಿ ತುಂಬ ಕಮ್ಯುನಿಕೇಷನ್ ಡಿಲೇ ನೋಡಿದೆವು. ಸೊ ಸಮ್ ಆಫ್ ದೆಮ್ ಈವನ್ ಫಿಟ್ಟಿಂಗ್ ಇನ್ ಟು ಆಟಿಸ್ಟಿಕ್ ಸ್ಪೆಕ್ಟ್ರಮ್. ಸೊ ಆಟಿಸಮ್ ಆಸ್ ಲೈಕ್ ಮೆನಿ ಪೀಪಲ್, ನಮ್ಮ ವೀಕ್ಷಕರಿಗೆ ಗೊತ್ತಿರೋ ಥರ ಇಟ್ಸ್ ಅ ಕಮ್ಯುನಿಕೇಷನ್ ಇಶ್ಯೂ. ಸೊ ಬೇಸಿಕಲಿ ಮಗುಗೆ ತನ್ನನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಗೊತ್ತಿರೋದಿಲ್ಲ. ಸ್ಪೀಚ್ ಡಿಲೇ ಇರ್ಬೋದು, ಮೇ ಬಿ ಪಾರ್ಟ್ ಆಫ್ ಇಟ್, ಮೋಸ್ಟ್ಲಿ ಇಟ್ ಇಸ್ ಪಾರ್ಟ್ ಆಫ್ ಆಟಿಸಮ್. ಸೊ ಮಕ್ಕಳಿಗೆ ಕಮ್ಯುನಿಕೇಷನ್, ವರ್ಬಲ್ ಆಸ್ ವೆಲ್ ಆಸ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತೀವಿ. ಅಂದರೆ ಬಾಯಿ ತೆಗೆದು ಮಾತಾಡೋಂಥದ್ದಿರಲಿ ಅಥವಾ ಕೈಯಿಂದ ಲ್ಯಾಂಗ್ವೇಜ್ ಮಾಡಿ ಮಾತಾಡೋದಿರಲಿ, ಕಮ್ಯುನಿಕೇಟ್ ಮಾಡೋದು ಅವರಲ್ಲಿ ಕೊರತೆ ಕಾಣಿಸ್ಕೊಂತು ನಮಗೆ. ಇವಾಗ ಸ್ವಲ್ಪ ಬೆಟರ್ ಆಗ್ತಾ ಇದೆ, ಬಟ್ ಆ ಟೈಮಲ್ಲಿ ತುಂಬ ನೋಡಿದ್ದೇವೆ, ಆ ಥರ ಕೇಸುಗಳು ನೋಡ್ತಾ ಇದ್ದೆವು.
ಸೊ ಟಿವಿ ಮೊಬೈಲ್ ಈಸ್ ಒನ್ ಆಫ್ ದ ಮೇನ್ ರೀಸನ್ಸ್ ಫಾರ್ ಲ್ಯಾಕ್ ಆಫ್ ಸ್ಟಿಮ್ಯುಲೇಷನ್ ಲೀಡಿಂಗ್ ಆನ್ ಟು ಕಮ್ಯುನಿಕೇಶನ್ ಡಿಲೇ. ಒನ್ ಆಫ್ ದ ರೀಸನ್ಸ್. ಅದೇ ರೈಮ್ಸ್ ಬ್ಯಾಕ್ ಟು ಬ್ಯಾಕ್ ನೋಡ್ತಾ ಇದ್ರೆ ಇಟ್ಸ್ ಅ ಒನ್ ಸೈಡೆಡ್ ಕಮ್ಯುನಿಕೇಶನ್. ನೋಡಿ, ಮಗು ವಾಪಸ್ ಆನ್ಸರ್ ಮಾಡೋದು ಬೇಕಾಗಿಲ್ಲ ಅಥವಾ ಆಕ್ಟ್ ಮಾಡೋದು ಬೇಕಾಗಿಲ್ಲ, ಬರೀ ಕಿವಿ ಮಾತ್ರ ಸ್ಟಿಮ್ಯುಲೇಟ್ ಆಗ್ತಾ ಇರುತ್ತೆ ಅಷ್ಟೇ. ಸೊ ಅದು ಮೇನ್ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು ನೀವು ಹೇಳಿದ ಥರ ನಿದ್ದೆದು ಇಶ್ಯೂ. ಸೊ ನಿದ್ದೆ ಏನಂತಂದರೆ ನೋಡಿ, ಮೊಬೈಲ್ ಅಥವಾ ಟಿ ವಿ ಯಾವುದೇ ಇರಲಿ, ಸ್ಕ್ರೀನಿಂದ ಲೈಟ್ ಎಮಿಟ್ ಆಗುತ್ತೆ. ಹೌದು. ಸೊ ಮಕ್ಕಳು ಇವಾಗ ತುಂಬ ರಾತ್ರಿ ಸುಮಾರು ಹೊತ್ತು ತನಕ ಕೂಡ ನೋಡುವ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ದೊಡ್ಡ ಮಕ್ಕಳು ಸಹ, ಚಿಕ್ಕ ಮಕ್ಕಳು ಸಹ. ಸೊ ಅದರ ಲೈಟಿಂದ ನಮ್ಮ ದೇಹದಲ್ಲೊಂದು ಸೈಕಲ್ ಇರುತ್ತೆ, ಡೇ ನೈಟ್ ಸೈಕಲ್. ನಮ್ಮ ಒಂದು ಸೂರ್ಯನ ಬೆಳಕು ಯಾಕೆ ಜನ ರಾತ್ರಿ ಸೂರ್ಯನ ಬೆಳಕು ಕಮ್ಮಿ ಆದ ಕೂಡಲೇ ನಿದ್ದೆ ಮಾಡಬೇಕು, ಕ್ವಾಯಟ್ ಆಗಬೇಕು ಅಂತ ಹೇಳೋದು. ಸೊ ಅದು ಸ್ವಲ್ಪ ಏರ್ಪೇರಾಗುತ್ತೆ. ಯಾಕಂತಂದರೆ ದೇಹಕ್ಕೆ ಕನ್ಫ್ಯೂಸ್, ಆ ಲೈಟು ಎಲ್ಲಿಂದ ಬರ್ತಾ ಇದೆ, ಸೂರ್ಯ ಇನ್ನ ಇದ್ದಾನ ಏನು ಅಂತ. ಸೊ ನಮ್ಮ ಸೈಕಲ್ ಏರುಪೇರು ಆಗೋದ್ರಿಂದಾಗಿ ಮಕ್ಕಳದ್ದು ನಿದ್ದೆ ಡಿಲೇ ಆಗ್ತದೆ, ಡಿಸ್ಟರ್ಬ್ ಸ್ಲೀಪ್ ಇರ್ತದೆ. ಅದು ಕೆಲವೆಲ್ಲ ಶೋಗಳು ಸರಿಯಾಗಿರುವಂಥದ್ದು ಇರುವುದಿಲ್ಲ, ಅದರಿಂದ ಸ್ವಲ್ಪ ವೈಲೆಂಟ್ ಸ್ಟ್ರೀಕ್ಸ್ ಕೂಡ ಮಕ್ಕಳಲ್ಲಿ ಕಾಣಿಸ್ಕೊಳ್ತಾ ಇದೆ. ರಚ್ಚೆ ಹಿಡಿಯೋದು, ಸುಮ್ಮನೆ ಬಿದ್ದು ಹೊರಳಾಡೋದು, ವೈಲೆನ್ಸ್, ಕೋಪ ಮಾಡ್ಕೊಳ್ಳೋದು, ಹೊಡೆಯೋದು, ಅದೆಲ್ಲ ಕಾಣಿಸ್ಕೊಳ್ತಾ ಇದೆ. ಸೊ ಅದೆಲ್ಲ ಇದರಿಂದನೇ ಒನ್ ಆಫ್ ದ ರೀಸನ್ಸ್ ಇಸ್ ಡೆಫಿನೆಟ್ಲಿ. ಅದು ಖಂಡಿತ ಖಂಡಿತ ಖಂಡಿತ. ಸೊ ಇವಾಗ ಈ ಎಲ್ಲ ಬೆಳವಣಿಗೆಗಳಿಂದ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಲ್ಲ? ಖಂಡಿತ ಪರಿಣಾಮ ಬೀಳ್ತಾ ಇದೆ. ಚಿಲ್ಡ್ರನ್ ಆರ್ ಬಿಕಮಿಂಗ್ ಲೋನರ್ಸ್ ಅಂತಂದ್ರೆ ಇವಾಗ ನೀವು ಮದುವೆಲೆಲ್ಲ ನೋಡಿರ್ಬೋದು. ಹೌದೌದು. ನಮ್ಮ ಕಾಲದಲ್ಲೆಲ್ಲ ಮದುವೆ ಮುಂಜಿಗೆಲ್ಲ ಹೋದ್ರೆ ಕಂಬ ಆಟ ಆಡೋದು, ಇಲ್ಲ ಏನೋ ಒಂದು 8-10 ಮಕ್ಕಳು ಒಟ್ಟಿಗೆ ಸೇರ್ಬಿಟ್ಟು ಆಡ್ತಾ ಇದ್ವಿ. ನಿಜ. ಇವಾಗ ನೀವು ಹೋದ್ರೆ ಎಲ್ಲಾ ಮಕ್ಳ ಕೈಯಲ್ಲೂ ಒಂದೊಂದು ಮೊಬೈಲ್. ಫಸ್ಟ್ ಆಫ್ ಆಲ್ ಹೋಗೋದೇ ಇಲ್ಲ, ನಿಜ, ಹೋಗಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರಿಗೂ ಮನೇಲಿ ಕೂತ್ಕೊಂಡು ಮೊಬೈಲ್ ನೋಡ್ಬೇಕು, ಇಲ್ಲ ಏನೋ ಒಂದು ಮಾಡಬೇಕು. ಬೇಸಿಕಲಿ ಲೋನರ್ಸ್ ಅಂತ ಅಂದ್ರೆ ಬೇಸಿಕಲಿ ದಿ ಡೋಂಟ್ ವಾಂಟ್ ಟು ಕಮ್ಯುನಿಕೇಟ್ ವಿತ್ ಪೀಪಲ್. ಹಲೋ ಹೇಳಕ್ ಇಷ್ಟ, ಮೊಬೈಲ್ ಅಂದ್ರೆ ನನ್ನ ಜೀವನ ಅಲ್ಲೆಲ್ಲ ಕಾಣಿಸ್ಕೊಳ್ಳುತ್ತಲ್ಲ. ಅದ್ರಲ್ಲೇನು ಅವ್ರು ರಿಯಾಕ್ಟ್ ಮಾಡೋದು ಬೇಕಾಗಿಲ್ಲ, ಬರೀ ರಿಸೆಪ್ಷನ್ ಅಷ್ಟೇ, ಜೊತೆಗೆ ರೆಸಿಪ್ರೊಕೇಟ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲ. ಸೊ ಅದು ತುಂಬ ನೋಡ್ತಾ ಇದ್ದೇವೆ. ದಟ್ ಫ್ರೆಂಡ್ಸ್ ಇದಾಗೋದು, ಅದರಿಂದ ಇನ್ಫ್ಲುಯೆನ್ಸ್ ಆಗಿ ಲೈಕ್ ಬಾಡಿ ಇಮೇಜ್ ಪ್ರಾಬ್ಲಮ್ಸ್, ಒನ್ ಆಫ್ ದ ಮೇನ್ ಥಿಂಗ್ಸ್. ನಾನು ಕೆಲವು ಹೇಳ್ತಾ ಇದ್ದೀನಿ, ದರ್ ಆರ್ ನ್ಯೂಮರಸ್ ಸೈಡ್ ಎಫೆಕ್ಟ್ಸ್ ಆಫ್ ಇಟ್. ಬಾಡಿ ಇಮೇಜ್ ಇಶ್ಯೂಸ್ ಅಥವಾ ಬಾಡಿ ಡಿಸ್ಮಾರ್ಫಿಸಮ್ ಅಂತ ಹೇಳ್ತೀವಿ. ಸೊ ಐ ಆಮ್ ಟೂ ಥಿನ್ ಅಥವಾ ಐ ಆಮ್ ಟೂ ಫ್ಯಾಟ್, ಯುನೋ. ಸೊ ವಿ ಆರ್ ಸೀಯಿಂಗ್ ತುಂಬ ಹುಡುಗಿರು ಊಟ ಕಮ್ಮಿ ಮಾಡ್ತಾರೆ, ಅದರಿಂದ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸು ಆ್ಯಂಡ್ ಬಾಕಿ ಅದರ್ ಇರಿಟಬಿಲಿಟಿ ಆ್ಯಂಡ್ ಅದರ್ ಥಿಂಗ್ಸ್. ಮಕ್ಕಳು 10-year-old ಬಾಯ್ಸ್ ವಾಂಟಿಂಗ್ ಟು ಗೋ ಟು ಜಿಮ್ ಹೋಗಬೇಕು, ವೇಟ್ ಲಿಫ್ಟ್ ಮಾಡಬೇಕು, ಅದೆಲ್ಲ ಕೂಡ ಕೇಳಿದ್ ನಾವೇ ನೋಡ್ತೀವಿ. ಎಷ್ಟೊಂದು ಮಕ್ಕಳೆಲ್ಲ ಪ್ರೋಟೀನ್ ಪೌಡರ್ಸ್ ತಗೊಳ್ಬೇಕು, ಎಲ್ಲ ಸೋಷಿಯಲ್ ಮೀಡಿಯಾದ ಇನ್ಫ್ಲುಯೆನ್ಸ್ ಅದರಲ್ಲಿ ಕಾಣಿಸ್ತಾರೆ, ನೋಡ್ತಾರೆ. ಅವ್ರಿಗೂ ಹಾಗೆ ನಮಗೆ ನಮ್ಮ ದೊಡ್ಡವ್ರನ್ನ ನೋಡ್ಬಿಟ್ಟು ಅವ್ರ ಥರ ಇರಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಅಲ್ವಾ. ಯಾವುದೇ ಅದರಲ್ಲಿ ಅಪಿಯರೆನ್ಸ್ ಇರಲಿ, ಹೆಂಗೆ ಡ್ರೆಸ್ ಮಾಡ್ಕೋತೀವಿ, ಪ್ರೊಫೆಷ್ನಲಿ ಏನು ಮಾಡ್ತೀವಿ, ಹೆಂಗೆ ಬಿಹೇವ್ ಮಾಡ್ತೀವಿ ಅಲ್ಲ, ನಮ್ಮ ದೊಡ್ಡವ್ರನ್ನ ನೋಡ್ಬಿಟ್ಟು. ಇವಾಗ ಅವ್ರದ್ದು ರೋಲ್ ಮಾಡೆಲ್ಸು ದೇ ಆರ್ ನಾಟ್ ಫಿಸಿಕಲ್, ದೇ ಆರ್ ಆನ್ ದ ಮೀಡಿಯಾ, ದೇ ಆರ್ ಆನ್ ಇಂಟರ್ನೆಟ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ ಎವರ್ ಅದರಲ್ಲಿದ್ದಾರೆ. ಸೊ ಅಲ್ಲಿರುವಂತಹ ಸೆಲೆಬ್ರಿಟಿಗಳನ್ನು ಮತ್ತೊಂದನ್ನು ಇನ್ಫ್ಲುಯೆನ್ಸರ್ಸ್ ಅದನ್ನ ನೋಡಿ ಕರೆಕ್ಟ್, ದೇ ವಾಂಟ್ ಟು ಲುಕ್ ಲೈಕ್ ದೆಮ್, ದೇ ವಾಂಟ್ ಟು ಆಕ್ಟ್ ಲೈಕ್ ದೆಮ್. ಹೌದು. ಅದೇ ಈಗ ನೀವು ಮಕ್ಕಳ ತಜ್ಞರಾಗಿ ಈಗ ರೆಗ್ಯುಲರ್ ಚೆಕಪ್ಗೆ ಬರ್ತಾರೆ ಸಾಮಾನ್ಯವಾಗಿ, ವರ್ಷಕ್ಕೊಂದ್ಸಲ ಬರ್ತಾರಲ್ಲ ಮಕ್ಕಳು. ನಾವು ಹೇಳ್ತೀವಿ ವರ್ಷಕ್ಕೊಂದ್ಸರಿ ಬರಲೇಬೇಕು ಅಂತ. ಆಕ್ಚುಲಿ ಏನಾಗುತ್ತೆ ಅಂದ್ರೆ 1-2 ವಯಸ್ಸಿನ ತನಕ ಮಕ್ಕಳು ಹುಷಾರ್ ತಪ್ಪೋದು ಜಾಸ್ತಿ ಇರ್ತದೆ, ಪ್ಲಸ್ ಲಸಿಕೆಗಳಿರ್ತವೆ, ರೆಗ್ಯುಲರ್ ಆಗಿ ಬರ್ತಾರೆ. ಅದಾದ್ಮೇಲೆ ಲಸಿಕೆ ಮರ್ತೋಗ್ತಾರೆ. ಸೊ ಬೂಸ್ಟರ್ಗಳು 5 ವರ್ಷದ್ದು 10 ವರ್ಷದ್ದು ಎಲ್ಲ ಜನ ಸ್ವಲ್ಪ ಮರ್ತೋಗ್ತಾರೆ, ಅನ್ಲೆಸ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಬರ್ತಾರೆ. ವೆರಸ್ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಸ್ ಅಂತ ಇರ್ತದೆ. ಇಲ್ಲಿ ಅದನ್ನ ಆರ್ಗನೈಸ್ಡ್ ವೇಲಿ ಯಾರು ಡೆವಲಪ್ ಮಾಡಲಿಲ್ಲ, ಬಟ್ ಬರ್ತಾರೆ ನೋಡಿ. ಅದೇ ಅಗೇನ್ ಅರ್ಬನ್ ಇಂಡಿಯಾ, ರೂರಲ್ ಇಂಡಿಯಾದಲ್ಲಿ ಡಿಫ್ರೆನ್ಸ್ ಇದೆ. ಅರ್ಬನ್ ಇಂಡಿಯಾದಲ್ಲಿ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಇರ್ತದೆ, ವೆರಸ್ ರೂರಲ್ ಇಂಡಿಯಾಲಿ ಸ್ವಲ್ಪ ಅವರು ದೇ ಆರ್ ಲಿಟಲ್ ಲೆಸ್ ಪ್ರೊಆಕ್ಟಿವ್ ಅಷ್ಟೇ. ಅಂತ ಸಮಯದಲ್ಲಿ ಈಗ ಅವ್ರು ನಿಮ್ಮ ಹತ್ರ ಬರುವಂಥ ಸಮಯದಲ್ಲಿ ಈ ಮಾನಸಿಕ ಆರೋಗ್ಯದ ಬಗ್ಗೆ ಪೋಷಕರಾಗಲಿ ಅಥವಾ ತಜ್ಞರಾಗಲಿ ಅದನ್ನು ಅಡ್ರೆಸ್ ಮಾಡ್ತೀರಾ? ಅಗೇನ್ ಅವೇರ್ನೆಸ್ಸು ಸ್ವಲ್ಪ ಅರ್ಬನ್ ಇಂಡಿಯಾಲಿ ಸ್ವಲ್ಪ ಇದೆ, ಬಟ್ ಆದ್ರೂ ಎಷ್ಟು ಮಟ್ಟಕ್ಕೆ ಬೇಕು ಅಷ್ಟು ಮಟ್ಟಕ್ಕೆ ಇಲ್ಲ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಇವಾಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಆಟಿಸಮ್ ಅಂತೆಲ್ಲ ಹೇಳ್ದೆ ಅಲ್ಲ, ಒಂದು 2 ವರ್ಷದ ಮಗು ನನ್ನ ಹತ್ರ ಬಂದಿರತ್ತೆ. ಆ ಮಗು
ಫಿಂಗರ್ ಪಾಯಿಂಟಿಂಗ್ ಮಾಡ್ತಾ ಇರೋದಿಲ್ಲ, ಸ್ಪೀಚಲ್ಲಿ ಒಂದು ವರ್ಡು ಇರೋದಿಲ್ಲ, ಅಮ್ಮ ಅಪ್ಪ ಅಂತ ಹೇಳ್ತಾ ಇರೋದಿಲ್ಲ. ಸೊ ಆವಾಗ ನಾನೇನಾದ್ರೂ ಆ ಟಾಪಿಕ್ನ ಟಚ್ ಮಾಡಿ ಅವ್ರ ಹತ್ರ ಹೇಳಕ್ ಹೋದ್ರೆ ಅವ್ರು ಸ್ವಲ್ಪ ಟಚಿ ಆಗ್ತಾರೆ. ಅಂದ್ರೆ ಸ್ವಲ್ಪ ಐ ಥಿಂಕ್ ಭಯನೂ ಇದೆ, ಸ್ವಲ್ಪ ಟ್ಯಾಬು ಇದೆ, ಪ್ಲಸ್ ಏನೋ ಒಂದು ಅದನ್ನ ನಾರ್ಮಲೈಸ್ ಮಾಡೋ ಬುದ್ಧಿನೂ ಇದೆ ಅನ್ಸುತ್ತೆ. ಓ ಅವ್ರ ತಂದೆ ಲೇಟಾಗಿ ಮಾತಾಡಿದ್ರು, ಅವರು ಮಾವ ಲೇಟಾಗಿ ಮಾತಾಡಿದ್ರು, ಆ ಥರ. ಸೊ ಅಷ್ಟು ಅದನ್ನ ಅಡ್ರೆಸ್ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಅವರು ಅಷ್ಟೇ. ಆಗ ನಮಗೆ ಅವ್ರನ್ನ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ಶೋಯಿಂಗ್ ಬೇರೆ ಮಕ್ಕಳು ನಿಮ್ಮ ವಯಸ್ಸಿನ ಸೇಮ್ ನಿಮ್ಮ ಮಕ್ಕಳ ವಯಸ್ಸಿನವರೇ ನೋಡಿ ಏನೆಲ್ಲ ಮಾಡ್ತಾ ಇದ್ದಾರೆ ಅದೆಲ್ಲ ಹೇಳಬೇಕಾಗ್ತದೆ. ದೆರ್ ಆರ್ ಇದು ಒಬ್ಜೆಕ್ಟಿವ್ ಕ್ವೆಶ್ಚನೇರ್ಸ್ ಇದೆ, ಅದನ್ನ ಅದರಲ್ಲಿ ಬರ್ಸಿದ್ರೆ ಅಲ್ಲೇ ಒಬ್ಜೆಕ್ಟಿವ್ ಆಗಿ ಸ್ಕೋರ್ಸ್ ಬರ್ತದೆ. ಸೊ ಅದು ಅಡ್ಮಿನಿಸ್ಟರ್ ಮಾಡ್ಬೋದು. ಕೆಲವರು ಅದನ್ನ ತಗೊಳ್ಲಿಕ್ಕೂ ಇಷ್ಟಪಡೋದಿಲ್ಲ. ದೇ ರೆಫ್ಯೂಸ್ ಟು ರೈಟ್ ದ ಅಸೆಸ್ಮೆಂಟ್. ಹೌದಲ್ವಾ? ನಮ್ಮ ಭಾರತದಲ್ಲಿ ನೀವು ಹೇಳಿದ ಹಾಗೆ ಈ ಮಾನಸಿಕ ಆರೋಗ್ಯದ ಬಗ್ಗೆ ಅಷ್ಟೊಂದು ಗಮನ ಕೊಡಲ್ಲ. ಈಗ ತೀರಾ ವ್ಯತ್ಯಾಸ ಕಾಣಿಸ್ತಾ ಇದ್ರೆ ಮಾತ್ರ ಅದ್ರ ಕಡೆ ಗಮನ ಹೋಗುತ್ತೆ ಹೊರತು, ಇಲ್ಲ ಅಂತಂದ್ರೆ ಹಾಗೆ ತಳ್ಳ ಹಾಕುವಂತ ಸ್ವಲ್ಪ ಪ್ರವೃತ್ತಿ ಇದೆ ನಮ್ಮಲ್ಲಿ. ನೀವು ಮಕ್ಕಳ ತಜ್ಞೆಯಾಗಿ ಪೋಷಕರಿಗೆ ಏನು ಸಲಹೆಯನ್ನು ಕೊಡ್ತೀರಾ ಈ ನಿಟ್ಟಿನಲ್ಲಿ? ಸೊ ಅಗೇನ್ ಪ್ರಿವೆನ್ಷನ್ ಇಸ್ ಎನಿ ಡೇ ಬೆಟರ್ ದೆನ್ ಕ್ಯೂರ್. ಸೊ ಫಸ್ಟ್ ವರ್ಕ್ ಟುವರ್ಡ್ಸ್ ಆ ಥರ ಸಿಚುವೇಶನ್ ಬಾರದೇ ಇರೋದಕ್ಕೆ ನಾವೇನು ಮಾಡಬೇಕು ಅಂತ. ಸೊ ನಾನು ಈ ಮೊದಲು ಹೇಳಿದ್ದೀನಿ ನೋಡಿ, ಮಕ್ಕಳು ದೊಡ್ಡವರನ್ನ ನೋಡಿ ಕಲಿತಾರೆ. ಸೊ ನಾವೇನು ಮಾಡ್ತೀವಿ, ನಮ್ಮ ಆಟಿಟ್ಯೂಡ್ ಹೇಗಿದೆ, ನಾವು ಏನೇನೆಲ್ಲ ಪ್ರಾಕ್ಟೀಸ್ ಮಾಡ್ತೀವಿ ಅದನ್ನ ನೋಡಿ ಮಕ್ಕಳು ಕಲಿತಾರೆ ಅಲ್ವಾ? ನಾವು ಒಂದ್ ವೇಳೆ ಸಿಟ್ ಮಾಡ್ಕೊಂಡು ಅವ್ರ ಮೇಲೆ ಕಿರ್ಚಿದ್ರೆ ಅವ್ರು ಅದೊಂಥರ ನಾರ್ಮಲ್ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಫಸ್ಟ್ ನಾವು ಅದನ್ನ ಪ್ರಿವೆನ್ಷನ್ ಬಗ್ಗೆ ಯೋಚಿಸ್ಬೇಕು. ಅದಾಗದೇ ಇರೋ ಥರ ಅಂದರೆ ಮಗುಗೆ ಒಂದು ಕಂಡ್ಯೂಸಿವ್ ಎನ್ವೈರ್ನ್ಮೆಂಟ್ ಅಂತ ಹೆಂಗಿರುತ್ತೆ ಅದನ್ನ ಕ್ರಿಯೇಟ್ ಮಾಡಬೇಕು. ಹೌದು, ಚಾಲೆಂಜಸ್ ಇದೆ. ಯಾಕಂದರೆ ಇದೆಲ್ಲ ಇವಾಗ ಹೆಚ್ಚಿನದೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ, ತಂದೆ ತಾಯಿ ಮಗು 3 ಜನ ಇರೋದು. ಸೊ ಅವಾಗ ಸ್ಟಿಮ್ಯುಲೇಷನ್ ಕಮ್ಮಿನೇ ಇರ್ತದೆ. ತಂದೆ ಟಯರ್ಡ್ ಆಗಿ ಕೆಲಸ ಮಾಡಿ ಬಂದಿರ್ತಾರೆ, ಜನರಲಿ ಇಬ್ರು ವರ್ಕಿಂಗ್ ಇರ್ತಾರೆ. ಸೊ ಬರುವಾಗಲೇ ಲೇಟ್ ಆಗ್ತದೆ. ಸೊ ಆಮೇಲೆ ಅವ್ರಿಗೆ ಎನರ್ಜಿ ಇರೋದೇ ಇಲ್ಲ. ಸೊ ಮಕ್ಕಳ ಜೊತೆ ಆಡ್ಲಿಕ್ಕೆ ಸ್ಯಾಟರ್ಡೆ ಸಂಡೇ 2 ದಿನ ಇರುತ್ತೆ, ಆಗ ಅವ್ರಿಗೆ ರೆಸ್ಟ್ ತಗೊಳ್ಬೇಕನ್ಸುತ್ತೆ. ಸೊ ನಂಬರ್ ಆಫ್ ಅವರ್ಸ್, ಎಷ್ಟು ಗಂಟೆ ಕಾಲ ಮಗು ಜೊತೆಗೆ ಕಳಿತೀರಾ, ಕ್ವಾಲಿಟಿ ಟೈಮ್. ಅದು ಆಟ ಆಡೋದಿರಲಿ ಅಥವಾ ಚಿಕ್ಕ ಪುಟ್ಟ ಆಟ ಆಡಿದ್ರು ಸಾಕು. ಮಕ್ಕಳದ್ದು ರಿಕ್ವೈರ್ಮೆಂಟ್ ತುಂಬ ಹೈ ಇಲ್ಲ. ಒಂದು ಚಿಕ್ಕ ಜೂಟಾಟ ಕೂಡ ಅವುಗಳಿಗೆ ಇಷ್ಟ ಆಗುತ್ತೆ ಆ ಏಜಲ್ಲಿ. ಸೊ ಅದನ್ನ ಕೊಡ್ಲಿಕ್ಕೆ ಟ್ರೈ ಮಾಡಬೇಕು. ಸೆಕೆಂಡ್ ಬಂದು ಅರ್ಲಿ ರೆಕಗ್ನಿಷನ್ ಆಫ್ ಇಶ್ಯೂಸ್. ಸಪೋಸ್ ಮಗು ತುಂಬಾ ಏನಾದರೂ ರಚ್ಚೆ ಹಿಡಿತಾ ಇದೆ, ಅಥವಾ ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ, ಕಮ್ಯುನಿಕೇಶನ್ ಏನಾದರೂ ಸ್ವಲ್ಪ ಡಿಲೇ ಇದೆ, ಅಥವಾ ವೈಲೆಂಟ್ ಬಿಹೇವಿಯರ್, ಬೇರೆ ಮಕ್ಕಳಿಗೆ ಹೊಡೆಯೋದು ಅಥವಾ ಪರ್ಚೋದು, ಕೂದಲೆಳೆಯೋದು, ಆ ಥರ ಏನಾದರೂ ಮಾಡ್ತಾ ಇದ್ರೆಲ್ಲ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ಫಸ್ಟ್ ನೀವು ನಿಮ್ದೆಲ್ಲ ಕೆಲಸ ಮಾಡಿಲ್ಲ ಅಂದರೆ, ನೀವೇನು ಚೇಂಜಸ್ ಮಾಡೋಕ್ಕೆ ಟ್ರೈ ಮಾಡಿದಿರೋ ಅದಾಗಿಲ್ಲ ಅಂದರೆ, ಪ್ಲೀಸ್ ಟೇಕ್ ದೆಮ್ ಟು ದ ಪೀಡಿಯಾಟ್ರಿಷಿಯನ್, ಹೂ ಇನ್ ಟರ್ನ್ ಅವ್ರಿಗೆ ಅನ್ಸಿದ್ರೆ ಇಲ್ಲ ಇದು ಚೈಲ್ಡ್ ಸೈಕ್ಯಾಟ್ರಿಸ್ಟ್ ಅಥವಾ ಸೈಕಾಲಜಿಸ್ಟ್ ನೋಡಬೇಕು ಅಂತಂದರೆ ಅವ್ರು ಅಲ್ಲಿಗೆ ಕಳಿಸ್ತಾರೆ. ಖಂಡಿತ. ಇವಾಗ ಅದು ನಾರ್ಮಲ್ ಆಗ್ತಾ ಇದೆಯಾ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗೋದು? ಯಾಕೆ ಅಂತಂದ್ರೆ ನೋಡಿ ಡಾಕ್ಟರ್ ದೀಪಾ, ಈಗ ನಮ್ಗೊಂದು ಜ್ವರ ಬಂತು ಅಂದರೆ ಮಂಡಿ ನೋವು ಅಂತಂದರೆ ಟಕ್ ಅಂತ ಡಾಕ್ಟರ್ ಹತ್ರ ಹೋಗಿ ಹೇಳ್ಬಿಡ್ತೀವಿ ಇಲ್ಲಿ ಮಂಡಿ ನೋವು ಇದೆ ಇಲ್ಲಿ. ಅದೇ ನಮಗೆ ಸ್ವಲ್ಪ ಮಾನಸಿಕ ಆರೋಗ್ಯ ಇದು ಆ ಕಡೆ ಈ ಕಡೆ ಆದಾಗ ಅದನ್ನು ಹೇಳ್ಕೊಳ್ಳೋದಕ್ಕೆ ಒಂದು ಅಂಜಿಕೆ ಇರುತ್ತೆ. ನಮ್ಮನ್ನು ಯಾವ ರೀತಿಯಾಗಿ ನೋಡ್ತಾರೋ ಅಥವಾ ಏನು ಅಂದ್ಕೊಳ್ತಾರೋ ಏನೋ ಅನ್ನೋದು. ಇದು ಹೇಗೆ ಹೋಗಲಾಡಿಸೋದು ಅನ್ನೋದು ಗೊತ್ತಿಲ್ಲ. ಈಗ ಪಾಶ್ಚಿಮಾತ್ಯ ದೇಶದಲ್ಲೆಲ್ಲ ಅದನ್ನ ಅಡ್ರೆಸ್ ಮಾಡ್ತಾ ಇದ್ದಾರೆ, ಆದರೆ ನಮ್ಮ ದೇಶದಲ್ಲಿ ಸ್ವಲ್ಪ ನಿಮಗೂ ಹಾಗೆ ಅನ್ಸತ್ತಾ? ಖಂಡಿತ ಯಮುನಾ, ಅದರಲ್ಲಿ ಡೌಟೇ ಇಲ್ಲ. ನಾನು ಇವಾಗಲೇ ಹೇಳಿದೆ ಅಲ್ಲ, ಕೆಲವೆಲ್ಲ ಟ್ಯಾಬು ಮಾನಸಿಕ ಬಿಡಿ, ಈವನ್ ಕಮ್ಯುನಿಕೇಷನ್ ಡಿಲೇ ಅಥವಾ ಫಿಸಿಕಲ್ ಡಿಲೇ ಇದ್ರೂ ಅದು ಒಂಥರ ಟ್ಯಾಬು ಇದ್ದಂಗೆ ಪೇರೆಂಟ್ಸ್ಗೆ. ಓ ನನ್ನ ಮಗು ಸರಿಗಿಲ್ಲ ಅಂತ 4 ಜನರಿಗೆ ಗೊತ್ತಾದರೆ ಏನಾಗುತ್ತೆ, ಆ ಥರ ಎಲ್ಲ ಇದೆ. ಸೆಕೆಂಡ್ಲಿ ಅಂದರೆ ನಂದು ಅಬ್ಸರ್ವೇಷನ್ ಏನಂತಂದರೆ, ಅದರಿಂದ ಅವ್ರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗೋ ತನಕ ಅವ್ರು ಡಾಕ್ಟರ್ ಹತ್ರ ಹೋಗೋದಿಲ್ಲ. ಇವಾಗ ತುಂಬ ಜನರಿಂದ ಸ್ಕೂಲಿಂದ ರಿಪೋರ್ಟ್ಗಳು ಬರ್ತದೆ. ಸೊ ಸ್ಕೂಲ್ಸ್ ವಿಲ್ ರಿಪೋರ್ಟ್ ದಟ್ ಏನೋ ಒಂದು ಸರಿಯಾಗಿಲ್ಲದೆ ಇರುವಂತಹ ಕೆಲಸಗಳನ್ನ ಮಕ್ಕಳು ಮಾಡಿದ್ದಾರೆ, ಆ ಥರ ಏನೋ ಒಂದು ಹಲವಾರು ಬೇರೆ ಬೇರೆ ಏಜ್ ಗ್ರೂಪಲ್ಲಿ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಇರ್ಬೋದು. ಸ್ವಲ್ಪ ಓಲ್ಡರ್ ಮಕ್ಕಳಲ್ಲಿ ನಾವು ಎಷ್ಟು ಪಾಶ್ಚಿಮಾತ್ಯ ದೇಶದಲ್ಲಿ ನೋಡಿದೇವೋ ಅಷ್ಟು ಇಂಡಿಯಾದಲ್ಲೂ ನಡೀತಾ ಇದೆ. ವೇಪಿಂಗು, ಸ್ಮೋಕಿಂಗ್ ಅದೆಲ್ಲ ಕೂಡ ನಡೀತಾ ಇದೆ. ಸೊ ಆ ಥರ ಎಲ್ಲ ಇಶ್ಯೂ ಬಂದವಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ ದೇರ್ ಇಸ್ ಅ ಪ್ರಾಬ್ಲಮ್, ನಾವು ಇಟ್ ಈಸ್ ಇವಾಗ ಖಂಡಿತ ಹೋಗಲೇಬೇಕು ಅಂತ ಹೋಗ್ತಾರೆ. ಸೊ ಅದನ್ನು ನಾವು ಅರ್ಲಿ ಐಡೆಂಟಿಫಿಕೇಶನ್ ಮಾಡಿದ್ರೆ, ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಬಿಹೇವಿಯರ್ ಅಂತ ಅನಿಸಿದ್ರೆ, ನಂದು ವೀಕ್ಷಕರಿಗೆ ಒಂದು ಪ್ರಾಮಾಣಿಕ ರಿಕ್ವೆಸ್ಟ್ ಏನಂತಂದರೆ, ನಿಮ್ಗೆ ಯಾವಾಗ ಬಾಕಿ ಮಕ್ಕಳಿಗೆ ಹೋಲಿಸಿದವಾಗ ನಿಮ್ಮ ಮಗುವಲ್ಲಿ ಏನೋ ಒಂದು ಸ್ವಲ್ಪ ಕಮ್ಮಿ ಅನ್ಸತ್ತೋ ಅಥವಾ
ಅಬ್ನಾರ್ಮಲ್ ಸರಿಯಾಗಿ ಎನಿಸ್ತಾ ಇಲ್ವೇನೋ ಅಂತಾದಾಗ ಕೂಡಲೇ ಫಸ್ಟ್ ನಿಮ್ಮ ಪೀಡಿಯಾಟ್ರಿಷಿಯನ್ ಕಾಂಟ್ಯಾಕ್ಟ್ ಮಾಡಿ ಅದು ಮೇ ಬಿ ಇಟ್ ಈಸ್ ಅ ನಾರ್ಮಲ್ ವೇರಿಯಂಟ್ ಬಟ್ ಯು ಆರ್ ನಾಟ್ ದಿ ಎಕ್ಸ್ಪರ್ಟ್. ಸೊ ಗೋ ಟು ದ ಎಕ್ಸ್ಪರ್ಟ್ ಆ್ಯಂಡ್ ಆಸ್ಕ್ ಈಸ್ ದಿಸ್ ನಾರ್ಮಲ್, ಇದು ನನ್ನ ಮಗು ಈ ಥರ ಮಾಡ್ತಾ ಇದೆ, ಇದು ನಾರ್ಮಲ್ಲಾ ಇಲ್ಲ ನಾನು ಎಕ್ಸ್ಪರ್ಟ್ ಹತ್ರ ಹೋಗ್ಬೇಕಾ ಅಂತ ಕೇಳಿದ್ರೆ ಸಾಕು. ನಿಜ. ದಟ್ ಡಾಕ್ಟರ್ ವಿಲ್ ಡಿಸೈಡ್. ಹೌದು. ಯಾಕಂದ್ರೆ ಫಸ್ಟ್ ಆ ಡಾಕ್ಟರ್ಗೆ ತಿಳ್ಕೊಬೇಕು ನೀವು ಅದನ್ನ ಡಿನಯಲ್ ಮಾಡ್ತಾ ಇಲ್ಲ ಅಂತ, ಆಮೇಲೆ ಡಾಕ್ಟರ್ ವಿಲ್ ಟೇಕ್ ದ ನೆಕ್ಸ್ಟ್ ಸ್ಟೆಪ್. ಖಂಡಿತ ಹೌದು. ಇವಾಗ ನೀವು ತುಂಬ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಫಸ್ಟ್ ಕನ್ಸಲ್ಟ್ ಮಾಡೋದು ಭಾಳ ಮುಖ್ಯ ಆಗುತ್ತೆ, ಯಾಕಂದರೆ ನೀವು ತಜ್ಞರು ಆ ಒಂದು ಕ್ಷೇತ್ರದಲ್ಲಿ ಓದಿರ್ತೀರಾ, ನಿಮಗೆ ಅದು ಗೊತ್ತಿರುತ್ತೆ. ಇವಾಗ ಸುಮಾರು ಸಲ ಪೋಷಕರಿಗೆ ನಮ್ಮನ್ನು ಸೇರಿದಂತೆ ಏನಾಗುತ್ತೆ, ಮೀಡಿಯಾದಲ್ಲಿ ಆಗಬಹುದು ಅಥವಾ ಸೋಷಿಯಲ್ ಮೀಡಿಯಾ ಆಗಬಹುದು ಅಥವಾ ಟಿ ವಿ ಮಾಧ್ಯಮ ಆಗ್ಬೋದು, ಮತ್ತೊಂದು ಆಗಬಹುದು, ನಮ್ಮನ್ನು ದಾರಿ ತಪ್ಪಿಸುವಂತಹ ಕನ್ಫ್ಯೂಸ್ ಆಗುವಂತಹ ದಾರಿಗಳು ತುಂಬ ಇರುತ್ತೆ. ಓ ಅದನ್ನು ಮಾಡಿ ಇದನ್ನು ಮಾಡಿ ಅಂತ. ಸೊ ಅದನ್ನೆಲ್ಲಾನು ಬಿಟ್ಟು ನಾವು ಇವಾಗ ನೀವು ಅಷ್ಟು ವರ್ಷ ಓದಿರೋದು ಅದಕ್ಕೊಂದು ಕಾರಣ ಇದೆ, ಅದಕ್ಕೊಂದು ಉದ್ದೇಶ ಇದೆ. ಖಂಡಿತ. ಸೊ ಆ ಕನ್ಫ್ಯೂಷನಿಂದ ಪೋಷಕರಿಗೆ ಈ ಕಡೆ ಬರೋದಕ್ಕೆ ಹೇಗೆ ಹೇಳ್ತೀರಾ ನೀವು ಸಲಹೆ? ಸೊ ಫಸ್ಟ್ ಆಫ್ ಆಲ್ ಕಾಮನ್ ಪ್ರಾಬ್ಲಮ್, ಪೀಪಲ್ ಡೂ PhD ಆನ್ ಇನ್ಸ್ಟಾಗ್ರಾಮ್. ಎಲ್ಲರದು PhD ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಮುಗ್ದೋಗ್ಬಿಡ್ತದೆ. ಸೊ ಫಸ್ಟ್ ನೀವು ಅದರದ್ದು ಸೋರ್ಸ್, ಅದು ಕರೆಕ್ಟ್ ಆದ ಪರ್ಸನ್ ಹೇಳಿದಾರಾ ಇಲ್ವಾ, ಅವ್ರದ್ದು ಕ್ವಾಲಿಫಿಕೇಶನ್ ಏನು, ಈಸ್ ದಟ್ ಪರ್ಸನ್ ಕ್ವಾಲಿಫೈಡ್ ಎನಫ್ ಟು ಪಾಸ್ ಅ ಕಮೆಂಟ್ ಆನ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಬೆಸ್ಟ್ ಅಂತಂದ್ರೆ ನಿಮ್ದು ಎಕ್ಸ್ಪರ್ಟ್ ಹತ್ರ ಮಾತಾಡೋದು, ವಿಚ್ ಇಸ್ ಅ ಡಾಕ್ಟರ್. ಹೌದು. ಸೊ ಅವ್ರ ಹತ್ರ ಆಲ್ರೆಡಿ ಈಗ ಯಾರು ಏನು ಬೇಜಾರು ಮಾಡ್ಕೊಳ್ಳಲ್ಲ, ಈ ತರ ಓದಿದೀನಿ ಇದು ಸತ್ಯನಾ ಡಾಕ್ಟರ್ ಅಂತ ಅವ್ರು ಹೇಳ್ತಾರಲ್ಲ, ಅದು ಸರಿಯಾಗಿಲ್ಲ ಅಂತಂದ್ರೆ ಗೊತ್ತಾಗತ್ತೆ ಅವಾಗ ದಿಸ್ ಪರ್ಟಿಕ್ಯುಲರ್ ಪರ್ಸನ್ ಇಸ್ ನಾಟ್ ಟೆಲಿಂಗ್ ದ ರೈಟ್ ಥಿಂಗ್ ಅಂತ. ಹೌದು. ಆಮೇಲೆ ಆ ಅಕೌಂಟಲ್ಲಿ ಅಥವಾ ಆ ಚಾನೆಲಲ್ಲಿ ಏನು ಹೇಳ್ತಾರೋ ಯು ಕ್ಯಾನ್ ಆಲ್ವೇಸ್ ಟೇಕ್ ಇಟ್ ವಿತ್ ದ ಪಿಂಚ್ ಆಫ್ ಸಾಲ್ಟ್. ಖಂಡಿತ ಅಷ್ಟೇ. ಹೌದು. ಯಾಕಂದ್ರೆ ಮಕ್ಕಳ ವಿಚಾರದಲ್ಲಿ ನಾವು ಎಡವಕ್ಕಾಗಲ್ಲ. ಹೌದು. ನಮ್ಮ ದೊಡ್ಡವ್ರ ವಿಚಾರದಲ್ಲಿ ಒಂದು ಸ್ವಲ್ಪ ಏರೋಪೇರ್ ಆದ್ರೂ ಮಕ್ಕಳ ವಿಚಾರದಲ್ಲಿ ನಾವು ಭಾಳ ಹುಷಾರಾಗಿರ್ಬೇಕು. ಆಮೇಲೆ ಈಗ ಇತ್ತೀಚೆಗೆ ಮಕ್ಕಳಿಗೆ ನೀವು ಮೆನ್ಷನ್ ಮಾಡಿದ್ರಿ, ಸ್ಮೋಕಿಂಗು, ವೇಪಿಂಗು ಅದೆಲ್ಲ ತುಂಬಾ ಕಾಮನ್ ಆಗಿ ಆಗ್ತಾ ಇದೆ. ಇವನ್ ಡ್ರಗ್ಸ್ ವಿಚಾರಕ್ಕೂ ಇರಬಹುದು ಅಥವಾ ಮದ್ಯಪಾನ ಇರ್ಬೋದು, ಇನ್ನೊಂದು ಇರ್ಬೋದು. ಅದನ್ನ ಅವರ ಡಾಕ್ಟರ್ ಹತ್ರನೋ ಅಥವಾ ಪೋಷಕರ ಹತ್ರನೋ ಹೇಳ್ಕೊಳ್ಳುವಂತಹ ಸಂಬಂಧ ಇದೆಯಾ ಅಂತ. ಈಗ ಉದಾಹರಣೆಗೆ ನಿಮ್ಮನೆ ಮಕ್ಕಳಿಗೆ ನಮ್ಮನೆ ಮಕ್ಕಳಿಗೆ ಎಲ್ಲದನ್ನು ಬಂದು ತಂದೆ ತಾಯಿ ಹತ್ರ ಹೇಳುವಂತಹ ಒಂದು ಏನು ಅಂತಾರೆ ವಾತಾವರಣವನ್ನು ನಾವು ನಿರ್ಮಿಸಿದ್ದೀವಿ. ನಿಮ್ಮ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಸುಮಾರು ಪೋಷಕರು ಈ ವಾತಾವರಣನ ಅವರ ಮಕ್ಕಳಿಗೆ ಕೊಟ್ಟಿದ್ದಾರಾ? ಸೊ ನೋಡಿ, ಪೇರೆಂಟಿಂಗಲ್ಲಿ ನಾವು 4 ಡಿಫ್ರೆಂಟ್ ಟೈಪ್ಸ್ ಆಫ್ ಪೇರೆಂಟಿಂಗ್ ಹೇಳ್ತೀವಿ. ಒಂದು ಅಥಾರಿಟೇಟಿವ್ ಪೇರೆಂಟಿಂಗ್, ಸೆಕೆಂಡ್ ಇಸ್ ಅನ್ ಅಥಾರಿಟೇರಿಯನ್ ಪೇರೆಂಟಿಂಗ್, ಇನ್ನೊಂದು ಪರ್ಮಿಸಿವ್ ಪೇರೆಂಟಿಂಗ್, ಲಾಸ್ಟ್ ಒನ್ ಆ್ಯಂಡ್ ದ ವರ್ಸ್ಟ್ ಇಸ್ ಅನ್ಇನ್ವಾಲ್ವ್ಡ್ ಪೇರೆಂಟಿಂಗ್ ಅಥವಾ ನೆಗ್ಲೆಕ್ಟಿವ್ ಪೇರೆಂಟಿಂಗ್ ಅಂತ. ಸೊ ಈ 4 ವ್ಯತ್ಯಾಸ ಹೇಳಿ. ಸೊ ಅಥಾರಿಟೇಟಿವ್ ಪೇರೆಂಟಿಂಗ್ ಅಂತಂದ್ರೆ ಆಕ್ಚುಲಿ ದಟ್ ಈಸ್ ದ ಮೋಸ್ಟ್ ಪ್ರಿಫರ್ಡ್ ಒನ್. ಅಂದ್ರೆ ಬೇಸಿಕಲಿ ಪೇರೆಂಟ್ಸ್ ವಿಲ್ ಸೆಟ್ ಕ್ಲಿಯರ್ ರೂಲ್ಸ್, ಇದು ಓಕೆ ಬಟ್ ಇದು ನಾಟ್ ಓಕೆ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ದೇ ಆರ್ ಆಲ್ಸೋ ನರ್ಚರಿಂಗ್, ದೇ ಆರ್ ಹೆಲ್ಪಿಂಗ್ ದ ಚೈಲ್ಡ್ ಡೆವಲಪ್ ಇನ್ ಟು ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಸೊ ಜನರಲಿ ಔಟ್ಕಮ್ ಅಂದರೆ ಮಕ್ಕಳು ದೇ ಡೂ ವೆಲ್, ದೇ ಆರ್ ಸೆಲ್ಫ್ ಕಾನ್ಫಿಡೆಂಟ್ ಆ್ಯಂಡ್ ದೇ ಫಾಲೋ ದ ರೈಟ್ ಪಾತ್. ಇನ್ನೊಂದು ಬಂದು ಅಥಾರಿಟೇರಿಯನ್ ಪೇರೆಂಟಿಂಗ್ ಅಂತ. ಅದರಲ್ಲಿ ಬೇಸಿಕಲಿ ತುಂಬಾ ಸ್ಟ್ರಿಕ್ಟ್ ಪೇರೆಂಟ್ಸ್, ತುಂಬಾ ಜನ ನಮ್ಮ ಚೈಲ್ಡ್ಹುಡ್ ಅಲ್ಲಿ ನಾವು ತುಂಬಾ ನೋಡಿದೀವಿ. 100 ತೆಗಿಬೇಕು, ಎಲ್ಲ ಅವ್ರು ಹೇಳಿದ್ದನ್ನೇ ಮಾಡಬೇಕು, ಅವ್ರದ್ದೇ ಇದು ಮಾಡಬೇಕು. ಬೇಸಿಕಲಿ ಅದರಲ್ಲಿ ಮಗುಗೆ ಒಂದು ಚೂರು ಫ್ರೀಡಮ್ಮು ಅಥವಾ ಸೆಲ್ಫ್ ಎಕ್ಸ್ಪ್ರೆಷನ್ ಕೊಡೋದಿಲ್ಲ. ಆ ಥರ ಮಕ್ಕಳು ಜನರಲಿ ದೇ ಗ್ರೋ ಅಪ್ ಟು ಬಿ ಅಡಲ್ಟ್ಸ್ ವಿತ್ ಲೋ ಸೆಲ್ಫ್ ಎಸ್ಟೀಮ್. ಅಂದರೆ ಅವ್ರ ಕೈಲಿ ಏನೂ ನಮಗೆ ಮಾಡೋಕ್ಕಾಗಲ್ಲ ಅನ್ನೋ ಒಂಥರ ಒಂದು ಬುದ್ಧಿ ಬರುತ್ತೆ. ಮೂರನೇದು ಪರ್ಮಿಸಿವ್ ಪೇರೆಂಟಿಂಗ್ ಅಂತ. ಅದು ಒಂಥರ 1 ಲೆವೆಲ್ ಲೋವರ್ ದೆನ್ ಅಥಾರಿಟೇಟಿವ್ ಪೇರೆಂಟಿಂಗ್. ಸೊ ಅವ್ರೇನಂದರೆ ರೂಲ್ಸ್ ಗೀಲ್ಸ್ ಎಲ್ಲ ಏನೂ ಹಾಕೋದಿಲ್ಲ, ಬಟ್ ದೇ ನರ್ಚರ್, ಒಂಥರ ಇದ್ದಾರೆ ಬಟ್ ಲೆಸ್ ಇನ್ವಾಲ್ವ್ಮೆಂಟ್ ಅನ್ನೋ ಥರ. ಸೊ ಆ ಮಕ್ಕಳು ಓಕೆ, ಬಟ್ ಅಗೇನ್ ಸೆಲ್ಫ್ ಎಸ್ಟೀಮ್ ಇಶ್ಯೂಸ್ ಆ ಮಕ್ಳಿಗೂ ಇರುತ್ತೆ. 4ನೇದು ಅನ್ಇನ್ವಾಲ್ವ್ಡ್ ಆರ್ ನೆಗ್ಲೆಕ್ಟ್ಫುಲ್ ಪೇರೆಂಟಿಂಗ್ ಅಂತೀವಿ. ಅವ್ರು ಆ್ಯಕ್ಚುಲಿ ದೋಸ್ ಆರ್ ದ ಚಿಲ್ಡ್ರನ್ ಹೂ ಸಫರ್ ದ ಮೋಸ್ಟ್. ಅವುಗಳು ಸರಿಯಾದ ದಾರಿಯನ್ನು ಹಿಡಿಯೋದಿಲ್ಲ, ಪ್ಲಸ್ ಲೋ ಸೆಲ್ಫ್ ಎಸ್ಟೀಮು ಇರ್ತದೆ, ದೇ ಡೋಂಟ್ ಡೂ ವೆಲ್. ಸೊ ಕಮಿಂಗ್ ಬ್ಯಾಕ್ ಟು ನಿಮ್ಮ ಕ್ವೆಶನ್, ಈಗ ಆ ಥರ ಒಂದು ಎನ್ವಾರ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀವ ಅಂತ ನೋಡಿ. ಮಕ್ಕಳು ನಾವು ಈಗ ಚಿಕ್ಕವರಿರೋವಾಗ ಯಾವುದನ್ನು ಮುಚ್ಚಿಡ್ತಾ ಇದ್ವಿ ಮಕ್ಕಳ ತಾಯಂದ್ರಿಂದ, ಬಚ್ಚಿಡೋದು ಯಾವುದರಿಂದ ನಮ್ಮ ತಾಯಂದ್ರಿಂದ ಪೆಟ್ಟು ಸಿಗುತ್ತೋ, ಏಟ್ ಬೀಳ್ತಾ ಇತ್ತು ಅಥವಾ ಬೈಗಳು ಸಿಗ್ತಾ ಇತ್ತು, ಅದನ್ನ ಬಚ್ಚಿಡ್ತಾ ಇದ್ವಿ. ಹೌದು. ಇವಾಗ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ, ಸಪೋಸ್ ಮಗು ಏನಾದರೂ ತಪ್ಪು ಮಾಡಿ ಬಂತು ಅಂತ ಇಟ್ಕೊಳ್ಳಿ, ಅದಕ್ಕೆ ಹೊಡೆದ್ರೆ ಬಡಿದ್ರೆ ತುಂಬ ಬೈದ್ರೆ
ಮುಂದಿನ ಸಲ ಆ ಮಗು ಎಕ್ಸಾಕ್ಟ್ಲಿ ಆ ಮಗು ಈಸಿ ವೇ ಔಟ್ ನೋಡ್ತಾಳೆ ಅಲ್ವಾ. ಅಂದರೆ ಇದು ಹೇಳಿದ್ರೆ ಅಮ್ಮಂಗೆ ಕೋಪ ಮಾಡ್ಕೋತಾಳೆ, ನಾನು ಹೇಳ್ದೆ ಇದ್ಬಿಡ್ತೀನಿ ಅಂತ. ಆ ಅಮ್ಮಂಗೆ ಹೇಗೋ ಗೊತ್ತಾಗ್ಬಿಡುತ್ತೆ, ಅದು ಬೇರೆ ವಿಷಯ. ಆದರೆ ಅದನ್ನ ಮುಚ್ಚಿಡೋದು ಆ ಫಸ್ಟ್ ಸ್ಟೆಪ್ಪಲ್ಲಿ ನಿಲ್ಲಿಸ್ಬೇಕು. ಅದು ಫ್ಯೂಚರಲ್ಲ, ಆ್ಯಸ್ ಅರ್ಲಿ ಆ್ಯಸ್ 2 ವರ್ಷ 3 ವರ್ಷ ಇರುವಾಗಲೇ ಮಗುಗೆ ಕಾನ್ವರ್ಸೇಷನಲ್ಲಿ ಇನ್ವಾಲ್ವ್ ಮಾಡಬೇಕು. ಯಾಕೆ ಅದು ತಪ್ಪು ಎಕ್ಸ್ಪ್ಲನೇಷನ್ ಕೊಡಬೇಕು. ಸುಮ್ಮನೆ ಇದು ನೀನು ಮಾಡಬೇಡ ಅಂತ ಹೇಳಿದ್ರೆ ಮಗು ಮನಸ್ಸಲ್ಲಿ ಒಂದಷ್ಟು ಕ್ವೆಶನ್ ಇದೆ, ಯಾಕೆ ಮಾಡಬಾರ್ದು ಅಂತ. ಸೊ ಅರ್ಥ ಮಾಡಿಸಿ ಅದಕ್ಕೆ ಇದು ಮಾಡೋದು. ಇನ್ನೊಂದಂದರೆ ನೆಕ್ಸ್ಟ್ ಕ್ರೂಷಿಯಲ್ ಸ್ಟೇಜ್ ಒಂದು 8ರಿಂದ 12 ವರ್ಷದ ಏಜ್ ಗ್ರೂಪು. ಆವಾಗ ಮಕ್ಕಳಿಗೆ ಒಂಥರ ನಾವು ಸ್ವಲ್ಪ ಫ್ರೆಂಡ್ ಥರ ಆಗಲಿಕ್ಕೆ ಟ್ರೈ ಮಾಡಬೇಕು. ಶೇರ್ ಮಾಡೋದು, ನಮ್ಮ ದಿನಗಳನ್ನು ಶೇರ್ ಮಾಡೋದು, ನಮ್ಮ ಫಿಯರ್ಗಳನ್ನು. ಅವುಗಳಿಗೆ ನಾವು ಒಂಥರ ನಾವೇ ಪರ್ಫೆಕ್ಟು, ಬೇರೆ ಇದು ಅಂತ ತೋರಿಸ್ಕೊಳ್ದೆ ನಮ್ಮಲ್ಲೂ ಫ್ಲಾಸ್ ಇದೆ ಅಂತ ತೋರಿಸ್ಬೇಕು. ಆವಾಗ ಅವುಗಳಿಗೆ ದೇ ಫೀಲ್ ಮೋರ್ ಅಪ್ರೋಚಬಲ್. ನಮ್ಮ ಹತ್ರ ಬಂದು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಏನೇ ಇದ್ರು, ಅದು ತಪ್ಪೇನಾದರೂ ಆದರೆ, ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಬಂದು ಹೇಳ್ತಾರೆ. ಆ ಥರ ಇಟ್ಸ್ ಇಂಪಾರ್ಟೆಂಟ್. ಅದೆಲ್ಲ ಆಗಿನೂ ಮಾಡೋ ಮಕ್ಕಳು ಇದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅಟ್ಲೀಸ್ಟ್ ನಮ್ಮ ರಿಯಾಕ್ಷನ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಅದನ್ನು ಕಂಡ್ಯೂಸಿವ್ ಅಂತ ಹೇಳ್ತೀವಿ. ಅದಕ್ಕೊಂದು ಅವ್ರಿಗೆ ಬಂದು ಹೇಳ್ಕೊಳ್ಳುವಂತಹ ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕು. ಫ್ರೆಂಡ್ಸ್ ಆಗಿರಬೇಕು. ಹೌದು, ಅದು ಬಹಳ ಮುಖ್ಯ ಆಗುತ್ತೆ. ಖಂಡಿತ. ಈ ನಿಟ್ಟಿನಲ್ಲಿ ಈಗ ಮಕ್ಕಳು ಹೊರಗಡೆ ಹೋಗ್ತಾರೆ, ಅವ್ರು ಯಾರ ಜೊತೆ ಸಹವಾಸ ಮಾಡ್ತಾರೆ ಏನು ನಮ್ಗೆ ಅಷ್ಟು ಗೊತ್ತಾಗಲ್ಲ. ಕರೆಕ್ಟ್. ನೀವು ಹೇಳಿದಾಗೆ ಅವ್ರು ಕೆಲವು ಹೇಳ್ತಾರೆ, ಕೆಲವು ಹೇಳಲ್ಲ. ಅಂಥ ಸಮಯದಲ್ಲಿ ಮಕ್ಕಳಿಗೆ ಹೇಳೋದಾದರೆ, ನೀವು ಪೋಷಕರಿಗೆ ಅಲ್ಲದೆ ಮಕ್ಕಳಿಗೆ ಎಲ್ಲದಕ್ಕೂ ಎಸ್ ಅಂತ ಹೇಳ್ಕೊಂಡು ಹೋಗೋದ್ರಿಂದ ಕಷ್ಟಕ್ಕೆ ಸಿಗಾಕೊಳ್ತಾರೆ. ಸೊ ಎಲ್ಲೆಲ್ಲಿ ನೋ ಅಂತ ಹೇಳಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಖಂಡಿತ. ದಟ್ ಬ್ರಿಂಗ್ಸ್ ಅಸ್ ಟು, ನಾವು ತುಂಬಾ ಏನೋ ನಮ್ಮ ಸರ್ಕಲ್ ಅಲ್ಲಿ ಹೇಳ್ತೀವಿ, ಇವಾಗ ವೈಟಮಿನ್ ಎ, ವೈಟಮಿನ್ ಸಿ ಎಲ್ಲ ಬೇಡ, ವೈಟಮಿನ್ ಎನ್ ಬೇಕು ಮಕ್ಕಳಿಗೆ ಅಂತ. ವೈಟಮಿನ್ ಎನ್ ಅಂದ್ರೆ ನೋ, ಸಫಿಷಿಯಂಟ್ ನಂಬರ್ ಆಫ್ ನೋಸ್ ದ ಚಿಲ್ಡ್ರನ್ ಹ್ಯಾವ್ ಟು ಲಿಸನ್. ಇವಾಗ ಅದ್ರದ್ದು ಕಾಂಟೆಕ್ಸ್ಟ್ ಅಲ್ಲಿ ಇನ್ನೊಂದು ಹೇಳ್ತೀನಿ ನೋಡಿ. ದರ್ ಇಸ್ ಸಮಥಿಂಗ್ ಕಾಲ್ಡ್ ಅ 6 ಪಾಕೆಟ್ ಸಿಂಡ್ರೋಮ್ ಅಂತ. ಇಟ್ಸ್ ನಾಟ್ ಅ ರೆಕಗ್ನೈಸ್ಡ್ ಒನ್, ಬಟ್ ಇಟ್ ಈಸ್ ಇನ್ಕ್ರೀಸಿಂಗ್ಲಿ ಬೀಯಿಂಗ್ ಆ ವರ್ಡ್. ಏನಂದ್ರೆ ತಂದೆ ತಾಯಿ, ತಂದೆಯ ತಂದೆ ತಾಯಿ, ಅಜ್ಜ ಅಜ್ಜಿರು, ತಾಯಿಯ ತಂದೆ ತಾಯಿ, ಎಲ್ಲರ ಹತ್ರ ದುಡ್ಡಿದೆಯಾ? ಸೊ ಒಂದು ಮಗು ಇದೆ, ಇಡೀ ಫ್ಯಾಮಿಲಿಲಿ ಒಂದು ಮಗು ಇದೆ, ಮ್ಯಾಕ್ಸಿಮಮ್ 2 ಅಲ್ವಾ? ಸೊ ಆ 6 ಪಾಕೆಟ್ಗಳು ದೇ ಆರ್ ವರ್ಕಿಂಗ್ ಟುವರ್ಡ್ಸ್ ಪ್ರೊವೈಡಿಂಗ್ ಫಾರ್ ದಟ್ ಒನ್ ಚೈಲ್ಡ್. ಆ ಮಗು ಒಂದು ಕೇಳಿದ್ರೆ ಸಾಕು, ಅದು ಬಾಯಿ ಮುಚ್ಚೋ ಮೊದಲು ಅದು ಬಂದ್ಬಿಟ್ಟಿರುತ್ತೆ. ಅದು ತುಂಬಾ ಇಂಪಾರ್ಟೆಂಟ್. ದಟ್ ಬಟ್ ದೆರ್ ಶುಡ್ ಬಿ ಸಫಿಷಿಯಂಟ್ ನಂಬರ್ ಆಫ್ ಎಸ್ಸಸ್ ಆ್ಯಂಡ್ ನೋಸ್. ಯಾವುದು ಓಕೆ ಅನ್ಸುತ್ತೋ ಅದಕ್ಕೆ ಓಕೆ ಅಂತ ಹೇಳಿ, ಬಟ್ ಕೇಳಿದ್ದನ್ನೆಲ್ಲ ಕೊಡೋದು, ಬೇಕಾಗಿದ್ದನ್ನೆಲ್ಲ ಮಾಡಿಕೊಡೋದು. ಸೊ ಅದನ್ನ ಖಂಡಿತ ಆದಷ್ಟು ಕಡಿಮೆ ಮಾಡಬೇಕು. ಆ ಮಗುಗೆ ಮುಂದೆ ಫ್ಯೂಚರಲ್ಲೂ ಹೋಗಿ ಬೇರೆಯವ್ರ ಹತ್ರ ನೋ ಕೇಳಿಸ್ಕೊಂಡು ಅಭ್ಯಾಸ ಆಗಬೇಕು. ಈಗ ಏನಾಗುತ್ತೆ ಅಂದರೆ ಅವುಗಳಿಗೆ ಬೇಡ ಅಂತ ಹೇಳಿರೋದನ್ನ ಯಾರ ಹತ್ರನೂ ಕೇಳಿಸ್ಕೊಡ್ದೆ ಮುಂದೆ ಆ ಫೇಲ್ಯೂರ್ಗಳನ್ನ ತಡ್ಕೊಳ್ಳೋ ಶಕ್ತಿ, ಬೇರೆ ಯಾರಾದ್ರೂ ರಿಜೆಕ್ಷನ್ನ ತಡ್ಕೊಳ್ಳುವಂಥ ಶಕ್ತಿ, ಅದೆಲ್ಲ ತುಂಬಾ ಕಮ್ಮಿ ಆಗೋಗ್ಬಿಡ್ತದೆ. ಎಲ್ಲದಕ್ಕೂ ಅವ್ರಿಗೆ ಹೇಳಿದ್ದೆಲ್ಲ ನಡ್ಕೊಂಡು ಹೋಗ್ತಾ ಇದ್ರೆ ಅವ್ರ ಮೆಂಟಲ್ ಸ್ಟೇಟಸ್ಗೆ ಅದು ಒಳ್ಳೇದಲ್ಲ. ಫೇಲ್ಯೂರ್ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅವರು ನೋವುಗಳನ್ನ ಕೇಳಿಸ್ಕೊಳ್ಬೇಕು. ಆವಾಗ್ಲೇನೆ ಇವಾಲ್ವ್ ಆಗ್ತಾರೆ, ಮಕ್ಕಳದು ಪರ್ಸನಾಲಿಟಿ ಬೆಟರ್ ಆಗ್ತದೆ. ಹೌದು. ಆಮೇಲೆ ನಾಳೆ ದಿನ ಅವರು ನೋ ಅನ್ನೋ ಪದನ ಬಳಸೋದಕ್ಕೂ ಕಲ್ತ್ಕೊಳ್ತಾರೆ. ಈಗ ಹೊರಗಡೆ ಹೋದಾಗ ಹೌದು ಅವ್ರ ಸ್ನೇಹಿತರದ್ದು ಏನೋ ಒಂದು ಕೇಳ್ಬೋದು ಅವರು. ಖಂಡಿತ. ಈಗ ಸ್ಮೋಕಿಂಗ್ ಆಗ್ಬೋದು, ಅಥವಾ ಇನ್ನೊಂದು ಮದ್ಯಪಾನ ಆಗ್ಬೋದು, ಇನ್ನೊಂದು ಆಗ್ಬೋದು. ಅವಾಗ ಇವ್ರಿಗೂ ಇಲ್ಲ, ನೋ ನನಗದು ಇಷ್ಟ ಇಲ್ಲ, ಅಥವಾ ಅದು ನನಗೆ ಆಗಲ್ಲ, ಕರೆಕ್ಟ್ ಅನ್ನೋದನ್ನು ಕಲ್ತ್ಕೊಳ್ತಾರೆ. ಖಂಡಿತ ಖಂಡಿತ. ಬೌಂಡ್ರೀಸ್ ಸೆಟ್ ಮಾಡೋದನ್ನ ನಾವು ಮಾಡಿ ಅವ್ರಿಗೆ ತೋರಿಸ್ಕೊಟ್ರೆ ಅವರು ಬೌಂಡ್ರೀಸ್ ಸೆಟ್ ಮಾಡ್ತಾರೆ. ಮುಂದೆ ಅವರಿಂದ ಅವ್ರ ಮಕ್ಕಳು ಕಲ್ತ್ಕೊಳ್ತಾರೆ. ಸೊ ಬೇಸಿಕಲಿ ಇಡೀ ಪೀಳಿಗೆಗೆ ನಾವು ಆ ಥರ ಹೆಲ್ಪ್ ಮಾಡ್ಬೋದು ಬೈ ಸೆಟ್ಟಿಂಗ್ ಬೌಂಡರೀಸ್ ವೆರಿ ಕ್ಲಿಯರ್ಲಿ. ಖಂಡಿತ. ಆಮೇಲೆ ಇವಾಗ ನಾನು ಜಾಸ್ತಿ ಇವಾಗ ಉತ್ತರ ಅಮೆರಿಕಾಗೆ ಹೋಗಿ ಬರೋದ್ರಿಂದನೂ ಇಲ್ಲಿ ಮಕ್ಕಳನ್ನ ಬೆಳೆಸಿರೋದ್ರಿಂದನೂ ನಾನು ನೋಡೋದು ಒಂದು ದೊಡ್ಡ ವ್ಯತ್ಯಾಸ ಅಂತಂದರೆ, ಡಾಕ್ಟರ್ ದೀಪಾ ಅವರೇ, ಇಲ್ಲಿ ಮಕ್ಕಳನ್ನ ಸ್ವಲ್ಪ ಒತ್ತಡದಿಂದ ಎಲ್ಲದಕ್ಕೂ ಕ್ರಿಟಿಸೈಸ್ ಮಾಡಿ ಬೆಳೆಸೋದು ಜಾಸ್ತಿ. ಇದರಲ್ಲಿ ಯಾಕೆ ಕಡಿಮೆ ತೆಗೆದೆ ಕಂಪೇರ್ ಮಾಡೋದು, ಈಗ ನೀವು ನಾವು ಮಾಡದೇ ಇರಬಹುದು, ಆದರೆ ತುಂಬ ನೋಡ್ತೀವಿ ನಾವು. ನೋಡು ಆ ಮಗು 99 ತೆಗೆದಿದೆ, ನಿನಗೇನು ಕಡಿಮೆ ಮಾಡಿದ್ದೀವಿ, ಆದರೂ ನೀನು ಇಷ್ಟು ತೆಗೆದಿಲ್ಲ, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಒಂದು ವಿಚಾರ. ನಾನು ಪಾಶ್ಚಿಮಾತ್ಯ ದೇಶದಲ್ಲಿ ನೋಡಿರೋ ಮತ್ತೊಂದು ಅತಿರೇಕ ಅಂತ ಅಂದರೆ, ಅವರು ಆ ಮಗು 35 ತೆಗೆದಿದ್ರು ಅಥವಾ ಏನೋ ಒಂದು ಸುಮಾರಾಗಿ ಮಾಡಿದ್ರು, ಅಯ್ಯೋ ನನ್ನ ಮಗುನೇ ಬೆಸ್ಟು, ನನ್ನ ಮಗುನೇ ಎಲ್ಲ ಅಂತ ಹೇಳ್ತಾರೆ. ಸೊ ಅದು ಒಂದು ದಿಕ್ಕು, ಇದು ಒಂದು ದಿಕ್ಕು, 2 ದಿಕ್ಕನ್ನು ನಾನು ನೋಡಿದ್ದೀನಿ. ಇವಾಗ ಇದ್ರ ಬಗ್ಗೆ ಮಾತಾಡಿದ್ವಿ ನಾವು, ಈ ಒತ್ತಡದ ಬಗ್ಗೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ಲದಕ್ಕೂ ನೀನೇ ಬೆಸ್ಟು, ನೀನೇ ಅಂತ ಹೇಳುವಾಗ ಆ ಮಗು ಮನಸ್ಸಲ್ಲಿ ಏನು ಆಗಬಹುದು? ಸೊ ಅದರಲ್ಲಿ ಏನಂದರೆ ಒಂಥರ ಅಚೀವ್ಮೆಂಟ್ ಮಾಡೋದು, ಅಥವಾ ಏನು ಚಿಕ್ಕ ಪುಟ್ಟ ಅಂದರೆ ಒಂದು ಆಸ್ಪಿರೇಷನ್ಸ್ ಅಂತೀವಲ್ಲ,
ಆ ಬಾರ್ನ ಸ್ವಲ್ಪ ನಾವು ಲೋ ಸೆಟ್ ಮಾಡಿದಾಗ ಆಗುತ್ತೆ. ಅಂದರೆ ಆ ಮಗುಗೆ ಒಂದೇನಾದರೂ ಒಂದು ಸಾಧಿಸಬೇಕು, ಏನೋ ಒಂದು ಜಾಸ್ತಿ ಇದು ಮಾಡಬೇಕು ಅಂತ ಅಷ್ಟೊಂದು ಜಾಸ್ತಿ ಮನಸ್ಸಲ್ಲಿಲ್ಲದೆ ಚಿಕ್ಕದಕ್ಕೆ ಸೆಟ್ಲ್ ಆಗೋದು, ಅಂಡರ್ ಅಚೀವ್ಮೆಂಟ್, ಅದರದ್ದು ಚಾನ್ಸಸ್ಸು ಜಾಸ್ತಿ ಇರ್ತದೆ ಅಂಥ ಸಂದರ್ಭಗಳಲ್ಲಿ. ಸೊ ಎರಡು ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟು. ಅದು ಒಳ್ಳೇದಲ್ಲ, ಇದು ಒಳ್ಳೇದಲ್ಲ, ಎರಡೂ ಒಳ್ಳೇದಲ್ಲ. ಅದು ಕರೆಕ್ಟಾದ ಟಾಪಿಕ್ಸ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಅಪ್ರಿಷಿಯೇಟ್ ಮಾಡಿ ಬಾಕಿದಕ್ಕೆ ಹೇಳಿ ಅರ್ಥ ಮಾಡಿಸಿದ್ರೆ ಆವಾಗ ಆ ಮಗುದು ಒಂದು ಹೆಲ್ದಿ ಆಗಿರುವಂಥ ಒಂದು ಬಿಹೇವಿಯರು, ಅಪ್ರೋಚು ಬೆಟರ್ ಇರ್ತದೆ. ಇರೋದನ್ನ ಇದ್ದಾಗಿ ಹೇಳೋದು ಬಹಳ ಮುಖ್ಯ. ಖಂಡಿತ. ಆಮೇಲೆ ಮಕ್ಕಳಲ್ಲಿ ಎಷ್ಟೊಂದು ಸಲ ಇವಾಗ ಉದಾಹರಣೆಗೆ ನನ್ನನ್ನೇ ತಗೊಳ್ಬೋದು, ಅಕಾಡೆಮಿಕ್ಸಲ್ಲಿ ನಮ್ಮಂಥವ್ರು ಬ್ರೈಟ್ ಇರಲ್ಲ, ಇನ್ಯಾವುದೋ ಒಂದರಲ್ಲಿ ಇರ್ತೀವಿ, ಕ್ಲಾಸಿಕಲ್ ಡ್ಯಾನ್ಸಲ್ಲೋ, ಆ್ಯಕ್ಟಿಂಗಲ್ಲೋ, ಸ್ಪೋರ್ಟ್ಸಲ್ಲೋ ಯಾವುದ್ರಲ್ಲೋ ಇರ್ತೀವಿ. ಸೊ ಪೋಷಕರಿಗೆ ನೀವು ಏನು ಸಲಹೆ ಕೊಡ್ತೀರಾ? ಮಕ್ಕಳನ್ನ ಈ ಒಂದು ಪ್ರತಿಭೆ ಏನಿರುತ್ತೆ ಅದನ್ನು ಹೇಗೆ ಗುರುತಿಸಿ ಅದನ್ನು ಹೇಗೆ ಮುಂತಗೊಂಡು ಹೋಗಬೇಕು, ಅದರಲ್ಲಿ ಪೋಷಕರ ಒಂದು ಇನ್ವಾಲ್ವ್ಮೆಂಟ್ ಹೇಗಿರಬೇಕು ಅಂತ ಹೇಳ್ತೀರಾ? ಸೊ ನಂದೇ ಉದಾಹರಣೆ ಹೇಳ್ತೀನಿ ನೋಡಿ. ಏನಾಗುತ್ತೆ ಅಂದರೆ ಇವಾಗಿನ ಪೇರೆಂಟ್ಸ್ ಏನು ಅಂದರೆ, ನಾವು ಚಿಕ್ಕವರಿರುವಾಗ ಏನು ಮಾಡ್ಲಿಕ್ಕೆ ಆಗ್ಲಿಲ್ವೋ ನಾವು ಅದು ನಮ್ಮ ಮಗುಗೆ ಪ್ರೊವೈಡ್ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ಫಾರ್ ಎಕ್ಸಾಂಪಲ್ ನನಗೆ ಡಾನ್ಸ್ ಕಲಿಬೇಕಂತ ತುಂಬಾ ಆಸೆ ಇತ್ತು. ಹಲವಾರು ಕಾರಣಗಳಿಂದ ನಂದು ತಂದೆ ತಾಯಿ ಕಲಿಸ್ಲಿಕ್ಕೆ ಆಗ್ಲಿಲ್ಲ. ಸೊ ನನ್ನ ಮಗಳು 5 ವರ್ಷ ಆದ ಕೂಡಲೇ ನಾನು ಫಸ್ಟ್ ಡಾನ್ಸ್ ಕ್ಲಾಸಿಗೆ ಹಾಕಿದೆ. ಕೇಳಿದೆ, ಅವಾಗ 5 ವರ್ಷದ ಮಗುಗೆ ಏನು ಗೊತ್ತಿರುತ್ತೆ? ಅವಳು ಹೇಳಿದ್ಲು ಓಕೆ ನಾನು ಮಾಡ್ತೀನಿ ಅಂತ ಹೇಳಿದ್ಲು. ಸತತವಾಗಿ 5 ವರ್ಷ ನಾನು ಅವಳನ್ನ ಡ್ಯೂಟಿಫುಲ್ಲಾಗಿ ಕರ್ಕೊಂಡು ಹೋಗಿ ಕ್ಲಾಸಲ್ಲಿ ಬಿಡೋದು, ಕರ್ಕೊಂಡು ಬರೋದು ಎಲ್ಲ ಮಾಡ್ತಾ ಇದ್ದೆ. ಬಟ್ ನನಗೆ ರಿಯಲೈಸ್ ಆಯಿತು ದಟ್ ಈಸ್ ನಾಟ್ ಹರ್ ಕಾಲಿಂಗ್ ಅಂತ. ಅವಳು ಅದನ್ನು ಎಂಜಾಯ್ ಮಾಡ್ತಾ ಇರಲಿಲ್ಲ, ಅದನ್ನು ಅವಳು ಅದರಲ್ಲಿ ಇಷ್ಟನೂ ಇರಲಿಲ್ಲ ಅವಳಿಗೆ. ನಾನೇನೋ ಹೇಳ್ತಾ ಇದ್ದೆ ಅಂತ ನಂಗೆ ಬೇಜಾರಾಗಬಾರ್ದು ಅಂತ ಹೋಗ್ತಾ ಇದ್ಲು. ಸೊ ನೀವು ಹಲವಾರು ಕಲೆಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕಾಗಿ ಬರಬಹುದು ನಿಮ್ಮ ಮಕ್ಕಳ ಜೊತೆ. ಸೊ ತಾಳ್ಮೆ ಇಂಪಾರ್ಟೆಂಟ್. ನಿಮ್ಮ ಮಗು 8 ವರ್ಷಕ್ಕೆ 10 ವರ್ಷಕ್ಕೆ ಪ್ರಾಡಿಜಿ ಆಗತ್ತೆ ಅದನ್ನ ಸಾಧ್ಯ ಇಲ್ಲ. ಹಲವಾರು ವರ್ಷಗಳ ಎಫರ್ಟ್ ಹೋಗ್ತದೆ ಅದರಲ್ಲಿ. ಆ್ಯಂಡ್ ಅಕಾಡೆಮಿಕ್ಸು ಹಾಗೆ ನೋಡಿ, ಫ್ಯೂಚರ್ ಈಸ್ ಗೋಯಿಂಗ್ ಟು ಬಿ ವೆರಿ ಡಿಫ್ರೆಂಟ್. ಅಂದರೆ ಮಕ್ಕಳಿಗೆ ಅಥವಾ ಬೆಳೆದ ಮೇಲೆ ದುಡ್ಡಿನ ಕೊರತೆ ಯಾರಿಗೂ ಇರೋದಿಲ್ಲ. ಕೊರತೆ ಇರೋದು ಕಂಟೆಂಟ್ಮೆಂಟ್. ಅದಕ್ಕೆ ಏನಂತಾರೆ, ಒಂದು ಒಳಗಿಂದ ಬರುವಂಥ ಒಂದು ಖುಷಿ ಇರುತ್ತಲ್ಲ, ಅದ್ರದ್ದು ಕೊರತೆ ಇರುತ್ತೆ. ಸೊ ಅದನ್ನ ನಾವು ನೋಡಬೇಕು. ಅದು ನಿಮಗೆ ಒಂದು ಡ್ರಾಯಿಂಗ್ ಮಾಡಿದ್ರಿಂದ ಬರ್ಬೋದು, ಅಥವಾ ಒಂದು 1 ಅವರ್ ಚೆನ್ನಾಗಿ ಡ್ಯಾನ್ಸ್ ಮಾಡೋದ್ರಿಂದ ಬರ್ಬೋದು, ಅಥವಾ ಟೆನ್ನಿಸ್ ಆಡೋದ್ರಿಂದ ಬರ್ಬೋದು. ಅದು ಫಸ್ಟ್ ಆಫ್ ಆಲ್ ಮಗು ಜೊತೆ ಕೂತ್ಕೊಂಡು ಮಗುಗೆ ಬೇರೆ ಬೇರೆ ಚಟುವಟಿಕೆಗಳನ್ನು ತೋರಿಸಿ ಕರೆಕ್ಟ್ ಯಾವುದು ಟ್ರೈ ಮಾಡ್ತೀಯಾ ಅಂತ ಕೇಳಬೇಕು. ಇವಾಗೆಲ್ಲ ಟ್ರಯಲ್ ಕ್ಲಾಸಸ್ ಎಲ್ಲದಕ್ಕೂ ಇದೆ. ಅಥವಾ ಗುರುತಿಸೋದು ತುಂಬಾ ಇಂಪಾರ್ಟೆಂಟ್. ಸ್ಕೂಲ್ದು ಹೆಲ್ಪನ್ನು ತಗೊಳ್ಬೋದು, ಯಾಕಂದ್ರೆ ಸ್ಕೂಲ್ಸಲ್ಲಿ ಮಕ್ಕಳು 8 ಗಂಟೆ ಕಾಲ ಕಳೀತಾರೆ. ಸೊ ಆ ಟೀಚರ್ಸು, ಅಫ್ಕೋರ್ಸ್ ನಮ್ಮ ಟೀಚರ್ಸ್ ಥರದ ಟೀಚರ್ಸ್ ಇಲ್ಲ ಈಗ, ಬಟ್ ಟೀಚರ್ಸ್ ಪರ್ಸ್ನಲಿ ಇನ್ವಾಲ್ವ್ ಆದರೆ ಆ ಟೀಚರ್ಸ್ ಗೊತ್ತಿರುತ್ತೆ ಈ ಮಗುಗೆ ಹಾಡೋದಂದ್ರೆ ಇಷ್ಟ, ಅಥವಾ ಡ್ರಾಯಿಂಗ್ ಮಾಡೋದಂದ್ರೆ ಇಷ್ಟ, ಅಥವಾ ಬುಕ್ ಓದೋದಂದ್ರೆ ಇಷ್ಟ ಅಂತ ಹೇಳ್ಬೋದು ಆ ಟೀಚರ್ಸು. ಅವರ ಫೀಡ್ಬ್ಯಾಕ್ ತಗೊಂಡು ಮಗು ಹತ್ರ ಮಾತಾಡಿ ಎಲ್ಲ ಮಾಡಿ ಲಿಸ್ಟ್ ಮಾಡಿ 1 by 1 ರೂಲ್ ಔಟ್ ಮಾಡಬಹುದು. ಏನ್ ಟೈಮ್ ಏನು ಬೇಕಾದಷ್ಟು ಟೈಮ್ ಇದೆ. ಅಯ್ಯೋ ನನ್ಗೆ ಗೊತ್ತಿರೋರು ಎಷ್ಟೋ ಜನ 40-50 ವರ್ಷಕ್ಕೆ ಫ್ಲೂಟ್ ಕಲ್ತೋರಿದ್ದಾರೆ, ಮ್ಯೂಸಿಕ್ ಕಲ್ತೋರಿದ್ದಾರೆ, ಡಾನ್ಸ್ ಭರತನಾಟ್ಯಂ 50 ವರ್ಷಕ್ಕೆ ಕಲಿತಾ ಇದ್ದವರಿದ್ದಾರೆ. ನಮಗೂ ಗೊತ್ತು, ನಿಮ್ಗೂ ಗೊತ್ತು. ಸೊ ಆ ಒಂದು ಅವಕಾಶ ಕಲ್ಪಿಸ್ಕೊಡೋದು ಮಗುಗೆ ತುಂಬಾ ಇಂಪಾರ್ಟೆಂಟ್, ತುಂಬಾ ಮುಖ್ಯ ಆಗುತ್ತೆ. ಅದು ಕರೆಕ್ಟಾಗಿ ಹೇಳಿದ್ರಿ. ಆಮೇಲೆ ಡಾಕ್ಟರ್ ದೀಪಾ ಅವರೇ, ಇನ್ನೊಂದು ತುಂಬ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ ಅಂದರೆ, ಈಗ ನನ್ನ 2 ಮಕ್ಕಳು ಕೂಡ ನಿಮ್ಮ ಹತ್ರ ಬರ್ತಾಯಿದ್ರು, ಇನ್ನು 2ನೇ ತಾಯಿ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಮ್ಮ ಈ ಪ್ರಯಾಣದಲ್ಲಿ ನಿಮ್ಮ ಜೊತೆಗಿನ ಈ ಒಡನಾಟದಲ್ಲಿ ನಾನು ಹತ್ತಿರದಿಂದ ನೋಡಿರೋ ವಿಚಾರ, ನೀವು ಏನೇ ಒಂದು ತೊಂದರೆನ ನಿಮ್ಮ ಹತ್ರ ತೊಗೊಂಡು ಬಂದ್ರೂ ನೀವು ಸಡನ್ನಾಗಿ ಒಂಥರ ತುಂಬ ಮೆಡಿಕೇಷನ್ ಕೊಡೋದಾಗಲಿ, ಅಥವಾ ತುಂಬ ಪ್ರಿಸ್ಕ್ರೈಬ್ ಮಾಡೋದಾಗಲಿ, ಸಡನ್ನಾಗಿ ಆ ಒಂದು 10 ಟೆಸ್ಟ್ಗಳನ್ನ ಬರ್ಕೊಡೋದಾಗಲಿ ಮಾಡ್ದೇ ಕಾಯ್ತಾ ನಿಧಾನಕ್ಕೆ ಅದರದೇ ಆದ ಒಂದು ಸಮಯ ತಗೊಂಡು ನೀವು ಟ್ರೀಟ್ ಮಾಡೋವಂಥ ಅಭ್ಯಾಸವನ್ನು ನೀವು ಇಟ್ಕೊಂಡಿದ್ದೀರಾ. ನಾವು ಬೇರೆ ಥರನೂ ಕೂಡ ನೋಡಿದ್ದೀವಿ. ಇನ್ನು ಸಡನ್ನಾಗಿ ನಿಮಗೆ ತುಂಬ ಆ್ಯಂಟಿಬಯೋಟಿಕ್ಸ್ ಕೊಡೋದಾಗಲಿ ಅಥವಾ ತುಂಬ ಮೆಡಿಕೇಷನ್ ಕೊಡೋದಾಗಲಿ, ನಿಮ್ಮ ಈ ಅಭ್ಯಾಸ ಹೇಗೆ, ಯಾಕೆ ಅಂತ ಕೇಳ್ಬೋದಾ? ಐ ಥಿಂಕ್ ಅಗೇನ್ ಮೆಂಟಾರ್ಸ್ ಇರ್ತಾರಲ್ಲ, ನೀವು ಯಾರನ್ನು ನೋಡಿ ನಿಮ್ಮ ಟೀಚರ್ಸು ಅಥವಾ ನಿಮ್ಮದು ಪ್ರೊಫೆಸರ್ಸು ಅವರನ್ನೆಲ್ಲ ನೋಡಿರ್ತೀರಾ. ಪ್ಲಸ್ ನಾನು ಓದಿರೋದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸಲ್ಲಿ, ಅಲ್ಲಿ ನಾವು ಬರಿಬೇಕಂತಂದ್ರೂ ಅಲ್ಲಿ ಮೆಡಿಸಿನ್ ಸ್ಟಾಕು ಇರ್ತಾ ಇರಲಿಲ್ಲ. ಸೆಕೆಂಡ್ಲಿ ಅದೇನೋ ಸೈಂಟಿಫಿಕಲಿ ವೆನ್ ಯು ನೋ ಎವ್ರಿಥಿಂಗ್, ಆವಾಗ ಯು ವಿಲ್ ಫಾಲೋ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ ಅಂತಂದರೆ, ಬೇಸಿಕಲಿ ನಾವು ಒಂದು ಪಾಪ್ಯುಲರ್ ಸೇಯಿಂಗ್ ಇದೆ, ಕೋಲ್ಡು ಕೆಮ್ಮು ಟ್ರೀಟ್ ಮಾಡಿಲ್ಲ ಅಂದರೆ 7 ದಿನ ತಗೊಳುತ್ತೆ, ಇಲ್ಲಾಂದರೆ 1 ವಾರದಲ್ಲಿ ಸರಿ ಹೋಗುತ್ತೆ ಅಂತ.
ಸೊ ಯಾವುದೇ 90% ವೈರಲ್ ಇರ್ತದೆ, 90ಗಿಂತ ಜಾಸ್ತಿನೇ. ಸೊ ನೀವು ಏನು ಕೊಟ್ಟಿಲ್ಲ ಅಂದ್ರೂ ಮಕ್ಕಳು ಸರಿ ಹೋಗ್ತಾರೆ. ಏನು ನಾವು ಮೆಡಿಸಿನ್ ಕೊಡ್ತೀವೋ ಅದು ಮಗುದು ಕಷ್ಟಗಳನ್ನು ಆ ಒಂದು ಸಫರಿಂಗ್ನ ಕಮ್ಮಿ ಮಾಡಲಿಕ್ಕೆ. ಜ್ವರ ಫೀವರ್ ಬರೋದು ಜ್ವರ ನಮ್ಮದು ಫ್ರೆಂಡು, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಜ್ವರ ಯಾಕೆ ಬರುತ್ತೆ ಅಂದರೆ ಬಾಡಿ ಫೈಟ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಜ್ವರ ಬಂದರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬರಲಿ ಪರವಾಗಿಲ್ಲ. ಅದು ತುಂಬ ಮಗುಗೆ ಅನ್ಕಂಫರ್ಟೇಬಲ್ ಅನಿಸಿದ್ರೆ ಅದಕ್ಕೆ ಮೆಡಿಸಿನ್ ಬೇಕಾಗಿರುವಂಥದ್ದು ಕೊಡ್ಬೋದು. ಇವಾಗಲೇ ಈಗ ಕಾಫ್ ಸಿರಪ್ ಇದು ಎಷ್ಟೊಂದು ಈಗ ಕಾಂಟ್ರವರ್ಸಿಗಳು ಎಲ್ಲ ನಡೀತಾ ಇದೆ. ನಾನು ಯಾವತ್ತು ಮೊದಲಿಂದನೂ ಕಾಫ್ ಸಿರಪ್ಗಳನ್ನೆಲ್ಲ ಜಾಸ್ತಿ ಕೊಟ್ಟವಳು ಅಲ್ಲ, ಅದರದ್ದು ಯೂಸು ಇಲ್ಲ. ತುಂಬ ಸಿಚುವೇಶನ್ನಲ್ಲಿ ಯಾವ ಮಗುಗೆ ನಿದ್ದೆ ಮಾಡೋಕ್ಕಾಗ್ತಾ ಇಲ್ವೋ ಅಥವಾ ಕಷ್ಟಪಡ್ತಾ ಇದೆಯೋ ಆಗ ಮಾತ್ರ ನಾವು ಯೋಚಿಸ್ತೇವೆ. ಇಲ್ಲಾಂದರೆ ಅಫ್ಕೋರ್ಸ್ ಬೇಕಾಗಿರೋ ಬೇಸಿಕ್ ಮೆಡಿಕೇಶನ್ಸಲ್ಲಿ ಎಲ್ಲ ಮಕ್ಕಳು ಸರಿ ಹೋಗ್ತಾರೆ. ಎಷ್ಟೊಂದು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಏನೂ ಆ ಥರ ಆದರೆ ಎಟ್ ದ ಸೇಮ್ ಟೈಮ್ ಇಟ್ ಈಸ್ ಇಂಪಾರ್ಟೆಂಟ್ ನಾವು ಪೇರೆಂಟ್ಸ್ಗೆ ಎಜುಕೇಷನ್ ಮಾಡೋದು ಟು ಐಡೆಂಟಿಫೈ ದ್ಯಾಟ್ ಮೇ ಬಿ ಸಮಥಿಂಗ್ ಈಸ್ ರಾಂಗ್ ಹಿಯರ್ ಅಂತ. ಯಾಕಂದರೆ ಎರಡೂ ಇಂಪಾರ್ಟೆಂಟ್. ತುಂಬ ಅವರು ಹಂಗೆ ಅಂದ್ಕೊಂಡು ಡಾಕ್ಟ್ರ್ ಹೇಳಿದ್ದಾರೆ 7 ದಿನ ಸರಿ ಹೋಗುತ್ತೆ ಅಂತ ಆ ಮಗುಗೆ ಏನಾದರೂ ಬ್ರೀದಿಂಗ್ ಡಿಫಿಕಲ್ಟಿ ಇದ್ದರೆ ಅಥವಾ ಮಗು ತುಂಬ ಡಲ್ ಅಂತ ಅನ್ಸಿದ್ರೆ ಅವಾಗ ಎಜುಕೇಷನ್ ಕಮ್ಯುನಿಕೇಷನ್ ಇಸ್ ಕೀ ಫಾರ್ ಎವ್ರಿಥಿಂಗ್. ನೀವು ಪೇರೆಂಟ್ಸ್ ಜೊತೆಗೆ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಹೇಳಿದರೆ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಎಲ್ಲರೂ ಬೇಸಿಕ್ ಒಂದು IQ ಇದ್ದವ್ರೆ. ಹೌದು. ಸೊ ಹಿಂಗಿದ್ರೆ ಓಕೆ, ಇದಾದರೆ ನನ್ನ ಹತ್ರ ಕರ್ಕೊಂಡು ಬಾ ಅಂತ ಹೇಳಿದ್ರೆ ಅವ್ರು ಅದನ್ನ ದೇ ವಿಲ್ ಲುಕ್ ಫಾರ್ ದೋಸ್ ಸೈನ್ಸ್. ಅಬ್ಸಲ್ಯೂಟ್ಲಿ. ಈಗ ಆ ನಿಟ್ಟಿನಲ್ಲೇ ಹೇಳಬೇಕು ಅಂತಂದರೆ ಎಷ್ಟೊಂದು ಜನ ಸೆಲ್ಫ್ ಮೆಡಿಕೇಶನ್ ಈಗ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಕೆಲವಕ್ಕೆ ಅದು ಕೆಲಸ ಮಾಡಬಹುದು, ಅದು ಇನ್ನು ಕೆಲವಕ್ಕೆ ಅದು ಕೆಲಸ ಮಾಡದೇನೆ ಅದು ಬೇರೆ ರೀತಿನೂ ತಿರುಗಬಹುದು. ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ? ಖಂಡಿತ. ನಮ್ಮಲ್ಲಿ ಎಷ್ಟೊಂದು ಪೇರೆಂಟ್ಸ್ ಅವ್ರನ್ನೂ ಸೆಲ್ಫ್ ಮೆಡಿಕೇಟ್ ಮಾಡ್ಕೊಳ್ತಾರೆ. ಚಿಕ್ಕ ಪುಟಾಣಿ ಮಗುಗಳಿಗೂ ಕೂಡ ಅವರು ಸೆಲ್ಫ್ ಮೆಡಿಕೇಶನ್ ಮಾಡ್ತಾರೆ. ಜ್ವರ ಬಂದರೆ ಕೋಲ್ಡು ಕಾಫು ಇರಲಿ ಇಲ್ಲದೆ ಇರಲಿ ಏನಾದ್ರು ಅದು ಜ್ವರದ ಮೆಡಿಸಿನ್ ಕೊಡೋ ಮೊದಲು ಅಜಿಥ್ರೊಮೈಸಿನ್ ಒಂಥರ ಕಾಮನ್ ಮೆಡಿಸಿನ್ ಆಗೋಗ್ಬಿಟ್ಟಿದೆ. ಎಲ್ಲರೂ ಅಜಿಥ್ರೊಮೈಸಿನ್ ತಗೊಳ್ಳೋ, ಊಟದ ಜೊತೆಗೆ ಒಂದು ಅಜಿಥ್ರೊಮೈಸಿನ್ ಕೊಡೋ ಥರ. ಅದೇನಕ್ಕೆ ತಗೊಳ್ಳೋದು ಆ್ಯಕ್ಚುಲಿ? ಅಜಿಥ್ರೊಮೈಸಿನ್ ಇಸ್ ಅನ್ ಆಂಟಿಬಯೋಟಿಕ್, ಮೋಸ್ಟ್ ಅಬ್ಯೂಸ್ಡ್ ಆಂಟಿಬಯೋಟಿಕ್ ಎಸ್ಪೆಷಲಿ ನಮ್ಮ ದೇಶದಲ್ಲಿ. ಓವರ್ ದ ಕೌಂಟರು ಫಾರ್ಮಸಿಸ್ಟು ಕೊಟ್ಬಿಡ್ತಾರೆ, ಯಾರು ಏನು ಕ್ವೆಶನ್ ಕೇಳಲ್ಲ, ಪ್ರಿಸ್ಕ್ರಿಪ್ಷನ್ ಕೇಳೋದಿಲ್ಲ. ಸೊ ಹೋಗಿ ತಗೊಂಡು ತಿಂದುಬಿಡ್ತಾರೆ. ಸೊ ಆ್ಯಕ್ಚುಲಿ ನೋಡೋಕೆ ಹೋದರೆ ಅಜಿಥ್ರೊಮೈಸಿನ್ ಇಸ್ ಅ ಸೆಕೆಂಡ್ ಲೈನ್ ಆಂಟಿ ಟ್ಯೂಬರ್ಕ್ಯುಲರ್. ಅಂದರೆ ಟ್ಯೂಬರ್ಕ್ಯುಲೋಸಿಸ್ ಕೇಳಿದಿರಲ್ಲ, TB ಅಂತ. TBಗೆ ಟ್ರೀಟ್ಮೆಂಟ್ಗೆ ಅಜಿಥ್ರೊಮೈಸಿನ್ ಇಸ್ ವೆರಿ ಇಫೆಕ್ಟಿವ್. ಯಾವಾಗ ನಾರ್ಮಲ್ ಮೆಡಿಸಿನ್ಸ್ ಕೆಲಸ ಮಾಡಲ್ಲೋ ಆವಾಗ ಇದು ಆ್ಯಕ್ಚುಲಿ ಬೆಟರ್ ಕೆಲಸ ಮಾಡುತ್ತೆ. ಬಟ್ ಅದನ್ನು ಅಬ್ಯೂಸ್ ಮಾಡಿ ಅದು ಇವಾಗ ಅದರದ್ದು ಕೆಲಸನೂ ಮಾಡೋದಿಲ್ಲ, ಹಂಗೆ ಆಗೋಗಿದೆ. ಸೂಪರ್ ಬಗ್ ಅಂತ ಕೇಳಿದ್ದೀರಾ? ಸೂಪರ್ ಬಗ್ ಅಂತ ದರ್ ಇಸ್ ಅದು. ಸೊ ಸೂಪರ್ ಬಗ್ ಅಂದರೆ ಬೇಸಿಕಲಿ ವಿ ಆರ್ ಸೀಯಿಂಗ್ ಲಾಟ್ ಆಫ್ ಬ್ಯಾಕ್ಟೀರಿಯಾ ವಿಚ್ ಡೋಂಟ್ ರೆಸ್ಪಾಂಡ್ ಟು ಎನಿ ಆ್ಯಂಟಿಬಯೋಟಿಕ್ಸ್ ಎಕ್ಸಿಸ್ಟಿಂಗ್. ಇವೆಲ್ಲ ತುಂಬ ಯಾವಾಗ ನಮಗೆ ಈ ICU ಎಲ್ಲ ಕೆಲಸ ಮಾಡೋದೇ ನಿಲ್ಲಿಸ್ಬಿಡುತ್ತೆ. ಸೊ ನಾವು ಅಟ್ಲೀಸ್ಟ್ ನಮ್ಮ ಜನ್ರೇಷನ್ ನಂತರದ ಪೇರೆಂಟ್ಸು ತುಂಬ ಕಾನ್ಷಿಯಸ್ ಆಗಿರಬೇಕು, ಅವೇರ್ ಆಗಿರಬೇಕು. ಸುಮ್ಮನೆ ನಾವು ಆ್ಯಂಟಿಬಯೋಟಿಕ್ ಕೊಡೋದಿಲ್ಲ ಅಂತ ಮನಸ್ಸಲ್ಲಿ ಅರ್ಥ ಮಾಡಿಕೊಂಡು ಅವ್ರು ಆ ನಾಲೆಜ್ನ ಬೇರೆಯವ್ರಿಗೂ ಹೇಳಬೇಕು. ಅದೇ ನನ್ನ ವೀಕ್ಷಕರಲ್ಲಿ ಅದೇ ಒಂದು ಸಿನ್ಸಿಯರಾಗಿ ಕೇಳ್ಕೊಳ್ತೀನಿ, ಬೇಡದೇ ಇರೋವಾಗ ಆ್ಯಂಟಿಬಯೋಟಿಕ್ ಅಂತೂ ಕೊಡಲೇಬೇಡಿ. ಖಂಡಿತ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇದ್ದರೆ ಮಾತ್ರ ಕೊಡಬೇಕು, ಇಲ್ಲಾಂದರೆ ಅದ್ರ ಬಗ್ಗೆ ಯೋಚನೆನೂ ಮಾಡಬೇಡಿ. ಇಲ್ಲ, ಇದು ತುಂಬ ಒಳ್ಳೆಯ ಸಲಹೆಯನ್ನು ನೀವು ನೀಡಿದ್ರಿ ನಿಜವಾಗ್ಲೂ. ನೋಡಿ, ನಾವು ಸಾಮಾನ್ಯವಾಗಿ ಮಕ್ಕಳ ಆರೋಗ್ಯ ಅಂತ ಅಂದರೆ ಅವರ ಫಿಸಿಕಲ್ ಆರೋಗ್ಯ ಅಂತ ಅಂದ್ಕೊಳ್ತೀವಿ. ಆದರೆ ನೀವು ಇವತ್ತು ತುಂಬ ವಿಚಾರಗಳನ್ನು ಟಚ್ ಮಾಡಿದ್ರಿ. ಅದರಲ್ಲೂ ಮಾನಸಿಕ ಆರೋಗ್ಯ ಹೇಗಿರಬೇಕು, ಸಾಮಾಜಿಕವಾಗಿ ನಾವು ಎಂತಹ ಒಂದು ವಾತಾವರಣನ ಮಕ್ಕಳಿಗೆ ಕೊಡಬೇಕು, ಎಲ್ಲಾದರೂ ತುಂಬ ಚೆನ್ನಾಗಿ ಹೇಳಿದ್ರಿ. ಒಂದೇ ಒಂದು ವಿಚಾರ ನನಗೂ ನಿಮಗೂ ಇರೋ ಒಂದೇ ಒಂದು ಕಾಮನ್ ಅಂತ ಅಂದರೆ, ಬಾಕಿ ಬಿಡಿ ನಮ್ಮ ಅಜಗಜ ಅಂತಾರ, ನೀವೆಲ್ಲ ಕಡೆ ರ್ಯಾಂಕ್ ಸ್ಟೂಡೆಂಟು ಎಲ್ಲ ಯು ಆರ್ ಡಿಫ್ರೆಂಟ್. ಒಂದು ಕಾಮನ್ ಇದೆ ನನಗೂ ನಿಮಗೂ, ಏನಂತಂದರೆ ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದವರು, ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದವರು. ಬಟ್ ನನ್ನ ವಿಚಾರ ಬಿಡಿ, ನಾನು ಬೇರೆ ಲೈನ್ ಹೊಟ್ಟೋದೆ. ನೀವು ಕನ್ನಡ ಮಾಧ್ಯಮದಲ್ಲಿ ಬೇಸಿಕ್ಕಿಂದ ಓದಿ ನಂತರ ಕಾನ್ಪುರ್ ಅಂತ ಒಂದು ದೊಡ್ಡ ಮೆಡಿಕಲ್ ಕಾಲೇಜ್ನಲ್ಲಿ ಆಲ್ ಇಂಡಿಯಾ ಎಕ್ಸಾಮ್ ತಗೊಂಡು ನೀವು ಪಾಸ್ ಆಗಿ ಅಲ್ಲಿ ಹೋಗಿ ಮಾಡಿದ್ದು. ಇಂಥ ಸಂದರ್ಭದಲ್ಲಿ ನೀವು ಕನ್ನಡ ಮಾಧ್ಯಮದಲ್ಲಿ ಓದ್ಬಿಟ್ಟು ಹೋಗಿದ್ದೇನು ತೊಂದರೆ ಆಗಲಿಲ್ವಾ? ನನಗೆ ಮೆಡಿಕಲ್ ಕಾಲೇಜಿಗೆ ಹೋದ ಕೂಡಲೇ ಖಂಡಿತ ಸ್ವಲ್ಪ ತೊಂದರೆ ಆಗಿತ್ತು. ಯಾಕಂದರೆ ಕಮ್ಯುನಿಕೇಷನ್ ಅಂದರೆ ಥ್ಯಾಂಕ್ಫುಲಿ ನಾನು ಇಲ್ಲೇ ಮೈಸೂರಲ್ಲೇ ಓದಿರೋದ್ರಿಂದ ಕನ್ನಡ ಮಾತಾಡೋರೇ ಹೆಚ್ಚಿನವ್ರು ಇದ್ದರು. ಪ್ಲಸ್ ನಮಗೆ ಇನ್ನೊಂದು ಅಂದರೆ ಹಿಂದಿ ಚೆನ್ನಾಗಿ ಗೊತ್ತಿತ್ತು ನನಗೆ. ನಮ್ಮ ತಂದೆ ಆ್ಯಕ್ಚುಲಿ ತುಂಬ ವಿವಿಧ ಭಾರತಿ ಫ್ಯಾನ್. ಸೊ ನಾವು ಚಿಕ್ಕಂದಿನಿಂದ ವಿವಿಧ ಭಾರತಿ ಕೇಳಿಸ್ಕೊಂಡು ಹಾಡುಗಳಿರಲಿ ಅಥವಾ ಮಾತಾಡೋದು, ಆ ಮೂವೀಸ್ ಎಲ್ಲ ಬರ್ತಾ ಇತ್ತಲ್ಲ ಅದೆಲ್ಲ ಕೇಳಿಸ್ಕೊಂಡು
ಹಿಂದಿಯಲ್ಲಿ ನಾನು ತುಂಬ ಫ್ಲೂಯೆಂಟಾಗಿ ಮಾತಾಡ್ತಾ ಇದ್ದೆ. ಸೊ ಅದು ನನಗೆ ಅಡ್ವಾಂಟೇಜ್ ಇತ್ತು. ಬಟ್ ಡೆಫಿನೆಟ್ಲಿ ಕನ್ನಡ ಮಾತ್ರ ಗೊತ್ತಿರೋದು ಲ್ಯಾಂಗ್ವೇಜಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗಿತ್ತು. ಬಟ್ ನಾನು ಲ್ಯಾಂಗ್ವೇಜ್ ಪಿಕ್ ಮಾಡೋದ್ರಲ್ಲಿ ಸ್ವಲ್ಪ ಫಾಸ್ಟ್. ಸೊ ನಾನು ಮದುವೆ ಆದಮೇಲೆ ತಮಿಳು ಕಲಿತೆ. ಸೊ ಇಂಗ್ಲೀಷ್ ಬೇಗ ಪಿಕ್ ಮಾಡಿ ಅದರಲ್ಲಿ ಆಯಿತು ನನಗೆ. ಐ ಮ್ಯಾನೇಜ್ಡ್ ವಿತ್ ಐ ಥಿಂಕ್ ಒಂದು ಫಸ್ಟ್ 6 months to 1 year ಸ್ವಲ್ಪ ಕಷ್ಟಪಟ್ಟೆ, ಆಮೇಲೆ ಅಭ್ಯಾಸ ಆಯಿತು. ಹೆಮ್ಮೆ ಆಗುತ್ತೆ. ಯಾಕೆ ಅಂತಂದ್ರೆ ತುಂಬಾ ಜನ ಪೋಷಕರು ಅಂದ್ಕೊಳ್ತಾರೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ಅವರಿಗೊಂದು ಭವಿಷ್ಯನೇ ಇರೋದಿಲ್ಲ ಅಂತ ಅಂದ್ಕೊಳ್ತಾರೆ. ಆದರೆ ನೀವು ಅದನ್ನ ತಪ್ಪಾಗಿ ಪ್ರೂವ್ ಮಾಡಿದ್ದೀರಾ. ಕನ್ನಡ ಮಾಧ್ಯಮದಲ್ಲಿ ಓದಿದ್ರು ಕೂಡ ಎಲ್ಲಿ ಓದ್ರೂ ರ್ಯಾಂಕ್ ತಗೊಂಡು ಗೋಲ್ಡ್ ಮೆಡಲಿಸ್ಟು, ಇವತ್ತಿನ ದಿನ ಉತ್ತಮ ಮಕ್ಕಳ ತಜ್ಞೆಯಾಗಿ ನೀವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ವೀಕ್ಷಕರೇ, ನಾನು ಅವ್ರು ಕೊಟ್ಟಂಥ ಸಮಯಕ್ಕೆ ನಾನು ಋಣಿ ಅಂತ ಹೇಳಬೇಕು. ಯಾಕಂತಂದ್ರೆ ಅಷ್ಟು ಬ್ಯುಸಿಯಾಗಿರ್ತಾರೆ, ಅಷ್ಟೊಂದು ಜನ ಅವ್ರ ಹತ್ರ ಹೋಗ್ತಾ ಇರ್ತಾರೆ ಮಕ್ಕಳು. ನಿಮ್ಮ ಸಮಯಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ ದೀಪಾ ಅವರೇ. ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ ಇವತ್ತು ನೀವು. ಥ್ಯಾಂಕ್ ಯು. ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಯಮುನಾ, ಇಟ್ ವಾಸ್ ಅ ಪ್ಲೆಷರ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದೇ ರೀತಿಯಾಗಿ ಉತ್ತಮ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಮುಂದಿನವರೆಗೂ ನಮಸ್ಕಾರಗಳು.